ದೇವರ ವಾಕ್ಯಗಳನ್ನು ಕಲಿಯುವುದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇವೆ. ದೇವರ ವಾಕ್ಯ ನಮ್ಮನ್ನು ಉತ್ತೇಜನ ಪಡಿಸ್ತದೆ. ವರ್ಡ್ ಆಫ್ ಗಾಡ್ ವಿಲ್ ಎನ್ಕರೇಜ್ ಅಸ್. ಯಾವ ರೀತಿ ಉತ್ತೇಜನ? ಲೋಕದಲ್ಲಿ ಅನೇಕ ರೀತಿಯ ಉತ್ತೇಜನ ಇದೆ, ಎನ್ಕರೇಜ್ಮೆಂಟ್ಸ್ ಇದೆ. ಟು ಮೇಕ್ ಮೋರ್ ಮನಿ, ಟು ಸ್ಟಡಿ ವೆಲ್, ಟು ಡೂ ಸಮಥಿಂಗ್ ಬೆಟರ್ ದ್ಯಾನ್ ಅದರ್ಸ್, ಅದಕ್ಕೆಲ್ಲ ಎನ್ಕರೇಜ್ಮೆಂಟ್ ಸಿಗುತ್ತೆ ಲೋಕದಲ್ಲಿ ನಮಗೆ. ಆದರೆ ದೇವರ ವಾಕ್ಯ ನಮಗೆ ಯಾವುದಕ್ಕಾಗಿ ಉತ್ತೇಜನ ಪಡಿಸ್ತದೆ? ವರ್ಡ್ ಆಫ್ ಗಾಡ್ ವಿಲ್ ಎನ್ಕರೇಜ್ ಅಸ್. ವಾಟ್ ಕೈಂಡ್ ಆಫ್ ಎನ್ಕರೇಜ್ಮೆಂಟ್? ವರ್ಡ್ ಆಫ್ ಗಾಡ್ ವಿಲ್ ಎನ್ಕರೇಜ್ ಅಸ್ ಟು ಬಿ ಲೈಕ್ ಜೀಸಸ್. ಯೇಸು ಕ್ರಿಸ್ತನಂತೆ ಇನ್ನೂ ನೀನು ಆಗಬಹುದು, ಆಗಲಿಕ್ಕೆ ಸಾಧ್ಯ, ಆಗಬೇಕು ಎಂದು ನಮಗೆ ಎನ್ಕರೇಜ್ ಮಾಡುತ್ತೆ. ಅದೇ ರೀತಿಯಲ್ಲಿ ಇಟ್ ವಿಲ್ ಎನ್ಕರೇಜ್ ಅಸ್ ಟು ಇನ್ಹೆರಿಟ್ ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗ ರಾಜ್ಯವನ್ನು ಯಾವ ರೀತಿಯಲ್ಲಿ ಸ್ವಾಧೀನ ಮಾಡಿಕೊಳ್ಬಹುದು, ಯಾವ ರೀತಿಯಲ್ಲಿ ವರ್ಕೌಟ್ ಮಾಡಬೇಕು ಅಂತ ನಮಗದು ಎನ್ಕರೇಜ್ ಮಾಡುತ್ತೆ. ದೇವರ ವಾಕ್ಯ ಆ ರೀತಿಯಲ್ಲಿ ನಮ್ಮನ್ನು ಎನ್ಕರೇಜ್ ಮಾಡುತ್ತೆ. ಅಂದರೆ ಇವತ್ತು ಅಂತ ಹೇಳುವಾಗ ಈ ದಿವಸಗಳಲ್ಲಿ ದೇವರ ವಾಕ್ಯವನ್ನು ಉಪಯೋಗಿಸಿ ಅನೇಕರು ಎನ್ಕರೇಜ್ ಮಾಡ್ತಾ ಇರೋದು ಹೌ ಟು ಮೇಕ್ ಮೋರ್ ಮನಿ, ಹೌ ಟು ಬಿಕಮ್ ರಿಚ್ ಇನ್ ದ ವರ್ಲ್ಡ್, ಹೌ ಟು ಪ್ರಾಸ್ಪರ್ ಇನ್ ಎ ವರ್ಡ್ಲಿ ವೇ. ಲೌಕಿಕವಾಗಿ ಯಾವ ರೀತಿ ಇನ್ನೂ ಹೆಚ್ಚು ನಾವು ಆಶೀರ್ವಾದ ಹೊಂದ್ಕೋಬೋದು, ಭೌತಿಕವಾಗಿ ಹೆಚ್ಚು ಸಮೃದ್ಧಿಯನ್ನು ಯಾವ ರೀತಿ ಪಡ್ಕೋಬೋದು, ಹೆಚ್ಚು ಹಣ ಸಂಪಾದನೆ ಯಾವ ರೀತಿ ಮಾಡ್ಕೋಬೋದು, ಈ ರೀತಿಯಲ್ಲಿ ಒಂದು ಎನ್ಕರೇಜ್ಮೆಂಟ್ ದೇವರ ವಾಕ್ಯವನ್ನು ಉಪಯೋಗಿಸಿ ಅನೇಕರು ಮಾಡ್ತಾ ಇದ್ದಾರೆ. ಅದನ್ನು ನಾವು ಬೈಬಲ್ ಭಾಷೆಯಲ್ಲಿ ಹೇಳೋದಾದರೆ ಇಟ್ ಈಸ್ ಕಾಲ್ಡ್ ಡಿಸೆಪ್ಷನ್. ಡಿಸೆಪ್ಷನ್ ಈಸ್ ಟೇಕಿಂಗ್ ಪ್ಲೇಸ್. ಒಂದು ಆ ರೀತಿಯಲ್ಲಾದರೆ, ಇನ್ನೊಂದು ದೇವರ ವಾಕ್ಯವನ್ನು ಉಪಯೋಗಿಸಿ ಅನೇಕರು ಎನ್ಕರೇಜ್ ಮಾಡ್ತಾ ಇರೋದು ಯಾವ ರೀತಿಯಲ್ಲಿ ಅಂದರೆ, ಹೌ ಯು ಕ್ಯಾನ್ ಬಿಲ್ಡ್ ಯುವರ್ ಓನ್ ರಿಲಿಜಿಯನ್. ನಿನ್ನದೇ ಆದ ಒಂದು ಧರ್ಮವನ್ನು ನೀನು ಯಾವ ರೀತಿಯಲ್ಲಿ ಸ್ಥಾಪನೆ ಮಾಡ್ಬೋದು. ಹೌ ಯು ಕ್ಯಾನ್ ಬಿ ಸ್ಟ್ರಾಂಗ್ ಇನ್ ಎ ರಿಲಿಜಿಯನ್. ಒಂದು ಧರ್ಮದಲ್ಲಿ, ಒಂದು ಮತದಲ್ಲಿ ನೀನು ಹೇಗೆ ಇನ್ನೂ ಸ್ಟ್ರಾಂಗ್ ಆಗಬಹುದು, ಯಾವ ರೀತಿಯೆಲ್ಲ ವರ್ಕೌಟ್ ಮಾಡಬೇಕು, ಅದಕ್ಕೋಸ್ಕರ ಅಂತ ಎನ್ಕರೇಜ್ ಮಾಡುವಂಥ ಇನ್ನೊಂದು ರೀತಿಯ ಗುಂಪಿದೆ. ಒಂದು ಲೌಕಿಕವಾದ ರೀತಿಯಲ್ಲಿ, ಇನ್ನೊಂದು ಧಾರ್ಮಿಕವಾದ ರೀತಿಯಲ್ಲಿ. ಆದರೆ ದೇವರ ವಾಕ್ಯ ನಮಗೆ ಎನ್ಕರೇಜ್ ಮಾಡೋದು ಯಾವುದಕ್ಕೋಸ್ಕರ ಅಂದರೆ ಯೇಸುವಿನಂತೆ ಆಗಲಿಕ್ಕೆ ಮಾತ್ರನೇ. ಟು ಬಿ ರೈಚಿಯಸ್ ಲೈಕ್ ಜೀಸಸ್. ಯೇಸು ಕ್ರಿಸ್ತನಂತೆ ನಾವು ನೀತಿವಂತರಾಗಲಿಕ್ಕೆ, ಅಥವಾ ನೀತಿಯ ಒಂದು ಜೀವನವನ್ನು, ಟು ಲೀಡ್ ಎ ರೈಚಿಯಸ್ ಲೈಫ್. ದಟ್ ಮೀನ್ಸ್ ದ ಲೈಫ್ ಆಫ್ ಕ್ರೈಸ್ಟ್. ಕ್ರಿಸ್ತ ಯೇಸುವಿನ ಜೀವನವನ್ನು ಜೀವಿಸಲಿಕ್ಕೆ ನಮಗೆ ದೇವರ ವಾಕ್ಯ ಎನ್ಕರೇಜ್ ಮಾಡುತ್ತೆ. ಒಂದು. ಎರಡನೇದಾಗಿ ವರ್ಡ್ ಆಫ್ ಗಾಡ್ ವಿಲ್ ಕರೆಕ್ಟ್ ಅಸ್. ದೇವರ ವಾಕ್ಯ ನಮ್ಮನ್ನು ಸರಿಪಡಿಸುತ್ತೆ, ಕರೆಕ್ಷನ್ ಕೊಡುತ್ತೆ. ನಾವು ಎಲ್ಲಿ ತಪ್ಪಿ ಹೋಗಿದ್ದೀವಿ, ಎಲ್ಲಿ ತಪ್ಪಿ ಹೋಗೋದು ಅಂದರೆ ಇನ್ ರೈಚಸ್ನೆಸ್. ಆ ನೀತಿಯ ಜೀವನದಲ್ಲಿ ಯೇಸುವಿನಂತೆ ಆಗಬೇಕಾಗಿದ್ದ ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ, ವಿಶ್ವಾಸದ ಜೀವನವನ್ನು ಜೀವಿಸಬೇಕಾಗಿದ್ದ ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ, ಅಲ್ಲಿ ನಮಗೆ ಕರೆಕ್ಷನ್ ಕೊಡುತ್ತೆ ದೇವರ ವಾಕ್ಯ. ಅದೇ ರೀತಿಯಲ್ಲಿ ದೇವರ ವಾಕ್ಯ ನಮ್ಮನ್ನು ಖಂಡಿಸುತ್ತದೆ. ತಿಮೋತಿಗೆ ಹೇಳ್ತಾರಲ್ವಾ, ಇಟ್ ಈಸ್ ಫಾರ್ ರಿಬ್ಯೂಕಿಂಗ್. ವರ್ಡ್ ಆಫ್ ಗಾಡ್ ಈಸ್ ಫಾರ್ ರಿಬ್ಯೂಕಿಂಗ್. ದೇವರ ವಾಕ್ಯ ಖಂಡನೆಗೆ ಅಂದರೆ, ಕೆಲವೊಂದು ದೇವರ ಚಿತ್ತಕ್ಕೆ ಅಥವಾ ದೇವರ ನೀತಿಗೆ ವಿರುದ್ಧವಾಗಿ ನಾವು ಹೋದಾಗ ದೇವರ ವಾಕ್ಯ ನಮ್ಮನ್ನು ಖಂಡಿಸ್ತದೆ. ಇದು ಹೀಗೆ ಮಾಡಬಾರ್ದು, ಇದು ಹೀಗಾಗಬಾರ್ದು, ದಿಸ್ ಈಸ್ ರೈಟ್, ದಿಸ್ ಈಸ್ ರಾಂಗ್, ಇದು ಮಾತ್ರನೇ ಸರಿ, ಇದು ತಪ್ಪು ಎಂದು ದೇವರ ವಾಕ್ಯ ಖಂಡಿಸ್ತದೆ. ಕೇಳಿಸ್ಕೊಳ್ಳಿ, ಯಾರು ದೇವರ ವಾಕ್ಯದ ಒಂದು ಎನ್ಕರೇಜ್ಮೆಂಟ್ಗೆ ಒಳಗಾಗಿದ್ದಾರೋ, ದೇವರ ವಾಕ್ಯದ ಖಂಡನೆಗೆ ಒಳಗಾಗಿದ್ದಾರೋ, ದೇವರ ವಾಕ್ಯದ ಕರೆಕ್ಷನ್ಸ್ಗೆ ಒಳಗಾಗಿದ್ದಾರೋ, ಅವರು ಖಂಡಿತವಾಗಲೂ ಒಂದು ಒಳ್ಳೆಯ ಫ್ರೂಟ್ಫುಲ್ ಕ್ರಿಶ್ಚಿಯನ್ ಆಗ್ತಾರೆ.
Those who are undergoing the corrections of God's word, rebukings of God's word, encouragements of God's word, only those who are going through the corrections and rebuking and encouragement of God's word can bear much fruit, what God is expecting them to bear. ದೇವರು ಬಯಸುವ ಒಂದು ಫಲವನ್ನು ಕೊಡಲಿಕ್ಕೆ ಶಕ್ತರಾಗುವವರು ಯಾರು ಕೇಳಿದರೆ, ದೇವರ ವಾಕ್ಯದ ಎನ್ಕರೇಜ್ಮೆಂಟಿಗೆ, ಉತ್ತೇಜನಕ್ಕೆ ಯಾರು ಒಳಗಾಗ್ತಾರೋ, ದೇವರ ವಾಕ್ಯದ ಖಂಡನೆಗೆ, ಆ ಖಂಡಿಸುವಂಥ ಕಾರ್ಯಕ್ಕೆ ಯಾರು ಒಳಗಾಗ್ತಾರೋ, ಖಂಡಿಸೋದಂತ ಹೇಳಿದ್ನಲ್ಲ, ಕೆಲವರು ತಂದೆ ತಾಯಿಂದ್ರ ಮಕ್ಕಳಿಗೆ ಖಂಡಿಸ್ತೀರಿ, ಇದನ್ನು ನೀನು ಮುಟ್ಕೊಡ್ದು, ತಿನ್ಕೊಡ್ದು, ಈ ಕೆಲಸ ಮಾಡಬಾರ್ದು, ಸಿಕ್ಲಿ ಆರ್ಡರ್ ಮಾಡೋದು, ಮಾಡಲೇಬಾರ್ದು, ಮುಟ್ಲೇಬಾರ್ದು, ತಿನ್ನಲೇಬಾರ್ದು. ಅದೇ ರೀತಿಯಲ್ಲಿ ದೇವರ ವಾಕ್ಯ ಕೂಡ ಕೆಲವೊಂದು ವಿಷಯದಲ್ಲಿ ಖಂಡಿಸುವಂಥದ್ದು ಇದೆ. ಅದೇ ರೀತಿ ಕರೆಕ್ಷನ್ಸ್, ನಮ್ಮನ್ನು ತಪ್ಪಿ ಹೋದಾಗ ಸರಿಪಡಿಸುವಂಥದ್ದು. ಇದಕ್ಕೆ ಯಾರು ಒಳಗಾಗ್ತಾರೋ ಅವರು ಖಂಡಿತವಾಗಿಯೂ ಒಳ್ಳೆಯ, ದೇವರು ಬಯಸುವ ಒಂದು ಫಲವನ್ನು ಅವರ ಜೀವನದಲ್ಲಿ ಹೊರಗೆ ತಗೊಂಡು ಬರಲಿಕ್ಕಾಗುತ್ತೆ. ಇಲ್ಲದೇ ಇದ್ದರೆ ವಿ ವಿಲ್ ಬಿ ಕ್ರಿಶ್ಚಿಯನ್ಸ್ ಬಟ್ ಫ್ರೂಟ್ಲೆಸ್. ವಿಲ್ ಬಿ ಕ್ರಿಶ್ಚಿಯನ್ಸ್ ಓನ್ಲಿ ಬಟ್ ಫ್ರೂಟ್ಲೆಸ್ ಕ್ರಿಶ್ಚಿಯನ್ಸ್. ಯೇಸು ಕ್ರಿಸ್ತರು ಅಂಥ ಒಂದು ಕ್ರಿಶ್ಚಿಯಾನಿಟಿ ಅಥವಾ ಒಂದು ಕ್ರೈಸ್ತರನ್ನು ನಿಜವಾಗಲೂ ಇಷ್ಟಪಡೋದೇ ಇಲ್ಲ. ಅಂಜೂರದ ಮರ ಎಲೆ ತುಂಬ ಇದೆ, ಆದರೆ ಫ್ರೂಟ್ ಇಲ್ಲ. ಯೇಸು ಆ ಮರದ ಹತ್ತಿರ ಹೋಗಿ ಅದನ್ನು ಶಪಿಸಿದರು. ಜೀಸಸ್ ಕರ್ಸ್ಡ್ ದ ಫಿಗ್ ಟ್ರೀ ಫುಲ್ ಆಫ್ ಲೀವ್ಸ್ ಬಟ್ ನೋ ಫ್ರೂಟ್ಸ್. Today's Christianity is exactly the same. We have all the prayers, all the saints, Bible, retreats, fasting, everything, all religious external activities are there, but no fruit of the Spirit. Even today also Jesus curses such kind of personality. That means God hates. ದೇವರಿಗಿಷ್ಟ ಇಲ್ಲ ಆ ರೀತಿಯ ಒಂದು ಕ್ರೈಸ್ತ ಜೀವನ. ದೇವರಿಗಿಷ್ಟ ಇಲ್ಲ. ದೇವರ ವ್ಯಕ್ತಿಯನ್ನೆಲ್ಲ ಹೇಟ್ ಮಾಡೋದು. ಗಾಡ್ ನೆವರ್ ಹೇಟ್ಸ್ ಎನಿಬಡಿ, ಬಟ್ ಗಾಡ್ ಹೇಟ್ಸ್ ಹಿಪೋಕ್ರಸಿ. ಹಿಪೋಕ್ರಸಿ ಅಂದರೆ ಕಪಟತನ. ಹೊರಗಡೆ ನಾವು ವಿಶ್ವಾಸಿಗಳ ಥರ ಕಾಣಲ್ಪಡ್ತೀವಿ, ಹೊರಗಡೆ ನಾವು ಪವಿತ್ರಾತ್ಮ ಇರುವವರ ಹಾಗೆ ಕಾಣಲ್ಪಡ್ತೀವಿ. ಹೊರಗಡೆ ಎಕ್ಸ್ಟರ್ನಲ್ಲಿ ವಿ ಅಪಿಯರ್ ಲೈಕ್ ವಿ ಆರ್ ಟ್ರೂ ಕ್ರಿಶ್ಚಿಯನ್ಸ್, ಟ್ರೂ ಬಿಲೀವರ್ಸ್, ಟ್ರೂ ಚಿಲ್ಡ್ರನ್ ಆಫ್ ಗಾಡ್, ಆ್ಯಂಡ್ ವಿ ಆರ್ ದ ಟ್ರೂ ಡಿಸೈಪಲ್ಸ್ ಆಫ್ ಜೀಸಸ್ ಕ್ರೈಸ್ಟ್. ವಿ ಆರ್ ದ ಟ್ರೂ ಫಾಲೋವರ್ ಆಫ್ ಜೀಸಸ್ ಕ್ರೈಸ್ಟ್. ಎಕ್ಸ್ಟರ್ನಲ್ಲಿ ವಿ ಅಪಿಯರ್ ಲೈಕ್ ದಿಸ್, ಬಟ್ ಇಂಟರ್ನಲ್ಲಿ ನಥಿಂಗ್ ಈಸ್ ದೇರ್, ನಾಟ್ ಎಟ್ ಆಲ್. ನೋ ಫ್ರೂಟ್ ಬೇರಿಂಗ್ ಸ್ಪಿರಿಟ್ ವಿದಿನ್ ಅಸ್. ಫಲ ತರುವ ಒಂದು ಆತ್ಮ ನಮ್ಮ ಒಳಗಡೆ ಇರೋದಿಲ್ಲ. ಯೇಸು ಕ್ರಿಸ್ತರಿಗೆ ಅಂಥ ಒಂದು ವ್ಯಕ್ತಿತ್ವಗಳು ಇವತ್ತು ಕೂಡ ಯೇಸುಗದು ಇಷ್ಟ ಆಗೋದಿಲ್ಲ. ಮತ್ತೆ ಹೇಳ್ತೀನಿ, ಯೇಸು ಪಾಪಿಯನ್ನೆಲ್ಲ ಶಪಿಸಿದ್ದು ಆ ಒಂದು ಕಪಟತನದ ಸ್ವಭಾವ, ದಟ್ ಹಿಪೋಕ್ರಸಿ ಹಿ ಕಸ್ಟ್. ಅದು ಇವತ್ತು ಅಧಿಕವಾಗ್ತಾ ಇದೆ ನಮ್ಮಲ್ಲಿ. ಎಲ್ಲಿ? ನಮ್ಮಲ್ಲಿ ಅಂತ ಹೇಳುವಾಗ ಅಮಂಗ್ ಕ್ರಿಶ್ಚಿಯನ್ಸ್, ಕ್ರೈಸ್ತರ ಮಧ್ಯದಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ಇದು ಅಧಿಕವಾಗ್ತಾ ಇದೆ. ಕಾರಣ ಏನು? ಕಾರಣ ಏನು ಅಂದರೆ, ದೆರ್ ಈಸ್ ನೋ ಪ್ರಾಪರ್ ಎನ್ಕರೇಜ್ಮೆಂಟ್ ಥ್ರೂ ದ ಸ್ಕ್ರಿಪ್ಚರ್ಸ್. ದೇವರ ವಾಕ್ಯದ ಮುಖಾಂತರ ಸರಿಯಾದ ರೀತಿಯ ಒಂದು ಎನ್ಕರೇಜ್ಮೆಂಟ್ ಟು ಬಿ ಲೈಕ್ ಜೀಸಸ್. ಯೇಸುವಿನಂತೆ ಆಗಲಿಕ್ಕೆ ಎನ್ಕರೇಜ್ಮೆಂಟ್ ಇಲ್ಲ ವಾಕ್ಯದ ಮುಖಾಂತರ. ಲೌಕಿಕರಂತೆ ಆಗಲಿಕ್ಕೆ ಎನ್ಕರೇಜ್ಮೆಂಟ್ ಇದೆ, ಧಾರ್ಮಿಕ ವ್ಯಕ್ತಿಗಳಂತೆ ಆಗಲಿಕ್ಕೆ ಎನ್ಕರೇಜ್ಮೆಂಟ್ ಇದೆ, ಆದರೆ ಯೇಸುವಿನಂತೆ ಆಗಲಿಕ್ಕೆ, ಟು ಬಿ ರೈಚಿಯಸ್ ಲೈಕ್ ಜೀಸಸ್, ನೋ ಎನ್ಕರೇಜ್ಮೆಂಟ್ ಸಿಗ್ತಾ ಇಲ್ಲ. ಇನ್ನೊಂದು, ನೋ ರಿಬ್ಯೂಕಿಂಗ್. ದೇವರ ವಾಕ್ಯ ಖಂಡನೆಗೆ ಉಪಯೋಗಿಸ್ತಾ ಇಲ್ಲ. ಒಂದು ರೀತಿ ಪಾಲಿಶ್ಡ್ ಆಗಿ ಉಪಯೋಗವಾಗ್ತಾ ಇದೆ ಇವತ್ತು. ಖಂಡಿಸಲಿಕ್ಕೆ ಅದು ಉಪಯೋಗವಾಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಸ್ನಾನಿಕ ಯೋವಾನರು ಖಂಡಿಸ್ತಾರೆ, ಎಲ್ಲ ಈ ವಿಷ ಸರ್ಪಗಳ ಪೀಳಿಗೆಯೇ, ನೀವು ಬರಲಿರುವ ದೈವ ಕೋಪದಿಂದ ಹೇಗೆ ತಪ್ಪಿಸಿಕೊಳ್ತೀರಿ? You brood of vipers, how can you escape from the coming wrath of God? ಖಂಡಿಸಿದರು. It doesn't mean that he was hating those people. No, he used the word to condemn them.
ದೇವರ ವಾಕ್ಯ ಆ ರೀತಿ ಖಂಡನೆಗೆ ಉಪಯೋಗ. ಕಪಟಿಗಳೇ, ಯೇಸು ಖಂಡಿಸಿದರು. ಕಪಟಿಗಳೇ, ಕಪಟ ಫರಿಸಾಯರೇ, ಧರ್ಮಶಾಸ್ತ್ರಿಗಳೇ, ನಿಮಗೆ ಧಿಕ್ಕಾರ. He rebuked them. He never rebuked a sinner, but Pharisees and Sadducees. ಫರಿಸಾಯರಿಗೆ, ಧರ್ಮಶಾಸ್ತ್ರಿಗಳಿಗೆ, the people, those who claimed that they are so righteous, so devotees of God, they are the true people of God, true believers. God rebuked such kind of people in the Bible. Jesus rebuked them. Why? Because externally they appear like that, internally no spirit of God in them, no fruit. ಅವರೊಳಗೆ ಫಲ ಇರಲಿಲ್ಲ, ಪವಿತ್ರಾತ್ಮನ ಒಂದು ಫಲ ಇರಲಿಲ್ಲ, ಒಂದು ಫಲಭರಿತವಾದ ಜೀವನ ಇರಲಿಲ್ಲ. ಹೊರಗಡೆ ಮಾತ್ರ ಅವರು ಬಾಹ್ಯವಾಗಿ ಫಲ ಇರುವವ್ರ ಥರ ಕಾಣಿಸ್ಕೊಳ್ತಾ ಇದ್ರು, ಟ್ರೂ ಕ್ರಿಶ್ಚಿಯನ್ಸ್ ಅಂತ ಅವರು ಕಾಣಿಸ್ಕೊಳ್ತಾ ಇದ್ರು. ಯೇಸು ಅವರನ್ನು ಖಂಡಿಸಿದರು. ಈವನ್ ಟುಡೇ ಜೀಸಸ್ ರಿಬ್ಯೂಕ್ಸ್ ದ ಸೇಮ್ ಪರ್ಸನಾಲಿಟಿ. If it is me, he rebukes me. If it is you, he rebukes you. Doesn't matter who you are. ನೀನು ಯಾರೇ ಆಗಿರು, ಅದು ನಾನಾಗಲಿ ನೀನಾಗಲಿ, ಜೀಸಸ್ ಈವನ್ ಟುಡೇ ರಿಬ್ಯೂಕ್ಸ್ ಥ್ರೂ ದ ವರ್ಡ್. ಇವೊಂದು ಅದಿಲ್ಲ, ಆ ರಿಬ್ಯೂಕಿಂಗ್ ಇಲ್ಲ. ಇನ್ನೊಂದು ವರ್ಡ್ ಆಫ್ ಗಾಡ್ ಈಸ್ ಫಾರ್ ದ ಕರೆಕ್ಷನ್. ಯಾರಿಗೂ ಇಷ್ಟ ಇಲ್ದಿರೋ ವಿಷಯ. ನೀವು ಸ್ಕೂಲಲ್ಲಿ ಆಗಿರ್ಬೋದು, ಟೀಚರ್ಸ್ ಕರೆಕ್ಷನ್ ಕೊಟ್ಟಾಗ ಸ್ಟೂಡೆಂಟ್ಸ್ಗೆ ಇಷ್ಟ ಆಗಲ್ಲ. ಪೇರೆಂಟ್ಸ್ ಮಕ್ಕಳಿಗೆ ಕರೆಕ್ಷನ್ಸ್ ಕೊಟ್ಟಾಗ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಹೆಂಡತಿ ಗಂಡಂಗೆ ಕರೆಕ್ಷನ್ಸ್ ಕೊಟ್ಟಾಗ ಪರಸ್ಪರ ಇಷ್ಟ ಆಗೋದಿಲ್ಲ. ಯಾರಿಗೆ ಕರೆಕ್ಷನ್ಸ್ ಕೊಟ್ಟರು ಇಷ್ಟ ಆಗೋದಿಲ್ಲ. ಈವನ್ ಇನ್ ಅವರ್ ಓನ್ ಮಿನಿಸ್ಟ್ರಿ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ, ಇಫ್ ಯು ಗಿವ್ ಕರೆಕ್ಷನ್ಸ್ ಟು ಸಂಬಡಿ, ದೇ ಡೋಂಟ್ ಲೈಕ್. They don't want to be in the ministry. They don't want to continue in the ministry. Nobody likes correction. But word of God is for correction. It will correct us to be like Jesus. ಯೇಸುವಿನಂತೆ ಆಗಲಿಕ್ಕೆ ನಮ್ಮನ್ನು ಅದು ತಿದ್ದುಪಾಟಿಗೆ ಉಪಯೋಗವಾಗ್ತದೆ. ತಿದ್ದುವಿಕೆ ಬೇಕೇ ಬೇಕು. ಹೌ ಲಾಂಗ್? ಟಿಲ್ ದ ಎಂಡ್, ಕೊನೆ ತನಕ ತಿದ್ದುಪಾಟು ಬೇಕೇ ಬೇಕು. ಎಲ್ಲಿವರೆಗೆ ತಿದ್ದಬೇಕು ಮನುಷ್ಯರನ್ನ ಅಂದರೆ ಸಾಯೋ ತನಕ ತಿದ್ದುತ್ತಾನೇ ಇರಬೇಕು. ಯಾಕೆ ಅಂದರೆ ಯೇಸುವಿನಂತೆ ಆಗಬೇಕು. ಅದಾಗದೆ ಒಂದು ನಿಜವಾದ ವಿಶ್ವಾಸದಲ್ಲಿ ನಾವು ಬದುಕಲಿಕ್ಕಾಗಬೇಕು. ಅಲ್ಲಿಂದ ಎಲ್ಲಿ ಡಿವಿಯೇಟ್ ಆಗ್ತಾ ಇದ್ದೀವಿ ಅಲ್ಲಿ ತಿದ್ದುವಿಕೆ ಬೇಕು. ಆದರೆ ಇವತ್ತು ಆ ತಿದ್ದುವಿಕೆ ಇಲ್ಲ, ಖಂಡನೆ ಇಲ್ಲ ಮತ್ತು ಉತ್ತೇಜನ ಕೂಡ ಇಲ್ಲ. ಈ ಕಾರಣಕ್ಕೋಸ್ಕರ ಒಳ್ಳೆಯ ಒಂದು ಫಲಭರಿತ ಕ್ರೈಸ್ತ ಸಭೆ ಅಥವಾ ಕ್ರೈಸ್ತ ಜೀವನ ನೋಡಲಿಕ್ಕಾಗ್ತಾ ಇಲ್ಲ. ಎಲ್ಲ ಒಂದು ನಾಟಕೀಯವಾದದ್ದು ನಮಗೆ ನೋಡಲಿಕ್ಕಾಗ್ತಾ ಇದೆ. ಆದ್ದರಿಂದನೇ ಯಾಕೋಬರು, ಅಲ್ಲಿಂದ ನಾವು ನೋಡೋಣ, ಆ ತಿದ್ದುವಿಕೆಗೆ, ಎನ್ಕರೇಜ್ಮೆಂಟಿಗೆ ಮತ್ತು ರಿಬ್ಯೂಕಿಂಗಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವಾಕ್ಯಗಳನ್ನು ನಾವಿವತ್ತು ಧ್ಯಾನ ಮಾಡೋಣ. ಬುಕ್ ಆಫ್ ಜೂಡ್, ಯೂದನು ಬರೆದ ಪತ್ರಿಕೆ. there is only one letter is there. ಒಂದೇ ಒಂದು ಪತ್ರ ಇದೆ. only one chapter is there. ಒಂದೇ ಒಂದು ಅಧ್ಯಾಯ ಕೂಡ ಇದೆ. ದ ಲಾಸ್ಟ್ ಬುಕ್ ಅಂದರೆ ಬಿಫೋರ್ ರೆವಲೇಷನ್, ಪ್ರಕಟಣೆಗಿಂತ ಮುಂಚಿತವಾಗಿ ಇದೆ ಅದು. ಬಿಫೋರ್ ರೆವಲೇಷನ್ ಯು ವಿಲ್ ಗೆಟ್ ಬುಕ್ ಆಫ್ ಜೂಡ್, ಲೆಟರ್ ಆಫ್ ಜೂಡ್. ಯೂದನು ಬರೆದಂಥ ಒಂದು ಪತ್ರಿಕೆ ಇದೆ. ಈ ಪತ್ರಿಕೆಯಲ್ಲಿ ಮುಖ್ಯವಾಗಿ ಈ ಕಪಟ ಬೋಧಕರು, ದುರ್ಬೋಧಕರು ಮುಂತಾದವರು ಮತ್ತು ಆ ಬೋಧನೆಯನ್ನು ಫಾಲೋ ಮಾಡುವಂತಹ ಗ್ರೂಪ್ಗಳು, ವಿಶ್ವಾಸಿಗಳು ಅಂತ ಕರೆಯಲ್ಪಡುವಂತಹ ಜನರು, ಅವರನ್ನು ಉದ್ದೇಶಿಸಿ ಅವರಿಗೆ ಒಂದು ಎಚ್ಚರಿಕೆಯಾಗಿ, ಅವರಿಗೆ ಒಂದು ಎನ್ಕರೇಜ್ ಆಗಲಿಕ್ಕೋಸ್ಕರ, ಅವರಿಗೆ ಒಂದು ರಿಬ್ಯೂಕಿಂಗ್ಗೋಸ್ಕರ ಬರೆದಂಥ ಒಂದು ಪತ್ರಿಕೆ ಆಗಿದೆ ಈ ಒಂದು ಯೂದನು ಬರೆದ ಪತ್ರಿಕೆ. ಇದನ್ನು ನಾವೀಗ ಪೂರ್ತಿಯಾಗಿ ಸ್ಟಡಿ ಮಾಡೋದಿಲ್ಲ, ಅಷ್ಟೊಂದು ಸಮಯ ನಮಗೆ ಇಲ್ಲ. ಆದ್ದರಿಂದ ಜಸ್ಟ್ ವಿಲ್ ಗೋ ಥ್ರೂ ಫ್ಯೂ ವರ್ಸಸ್, ಕೆಲವೊಂದು ವಾಕ್ಯಗಳ ಮುಖಾಂತರ ನಾವು ಹಾದು ಹೋಗೋಣ. ಮೂರನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಪ್ರಿಯ ಸಹೋದರರೇ, ನಮ್ಮೆಲ್ಲರಿಗೂ ಲಭಿಸಿರುವ ಜೀವೋದ್ಧಾರವನ್ನು ಕುರಿತು ಬರೆಯಲು ಆಸಕ್ತನಾಗಿದ್ದೇನೆ. ಓಕೆ. ಆದರೆ ದೇವಜನರಿಗೆ ಒಮ್ಮೆಗೆ ಶಾಶ್ವತವಾಗಿ ಕೊಡಲಾಗಿರುವ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಡಬೇಕೆಂದು ನಿಮ್ಮನ್ನು ಪ್ರೋತ್ಸಾಹಿಸಿ ಬರೆಯುವುದು ಅವಶ್ಯವೆಂದು ತೋರಿತು. ಓಕೆ. ಇಲ್ಲಿ ದೇವಜನರಿಗೆ ಒಮ್ಮೆಗೆ ಕೊಡಲಾಗಿರುವ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಡಬೇಕೆಂದು ನಿಮ್ಮನ್ನು ಪ್ರೋತ್ಸಾಹಿಸಿ ಬರೆಯುವುದು ಅವಶ್ಯವೆಂದು ತೋರಿತು. ವಿಶ್ವಾಸವನ್ನು ಕಾಪಾಡಿಕೊಳ್ಳಲಿಕ್ಕೆ ಒಂದು ಪ್ರೋತ್ಸಾಹದ
ಅಗತ್ಯ ಇದ್ದೇ ಇದೆ. In order to preserve or protect your faith, they need encouragement. ಇವತ್ತು ಕ್ರೈಸ್ತ ವಿಶ್ವಾಸಿಗಳು ಅಥವಾ ಕ್ರೈಸ್ತ ಸಭೆ ವಿಶ್ವಾಸವನ್ನು ಪ್ರಿಸರ್ವ್ ಮಾಡಬೇಕಾದ್ರೆ, ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ, ಉಳಿಸ್ಕೋಬೇಕಾದ್ರೆ, ಕಾಪಾಡ್ಕೋಬೇಕಾದ್ರೆ ಅದಕ್ಕೆ ತಕ್ಕ ಒಂದು ಎನ್ಕರೇಜ್ಮೆಂಟ್ ಬೇಕು. ಥ್ರೂ ದ ಸ್ಕ್ರಿಪ್ಚರ್, ವಾಕ್ಯದ ಮುಖಾಂತರ ಎನ್ಕರೇಜ್ಮೆಂಟ್ ಬೇಕೇ ಬೇಕು. ಇದು ಪರ್ಸ್ನಲ್ಲಾಗಿ ಅವರಿಗೆ ಒಂದು ಇಮೋಷ್ನಲ್ ಎನ್ಕರೇಜ್ಮೆಂಟ್ ಅಲ್ಲ ನಾನು ಹೇಳ್ತಾ ಇರೋದು. ನಿನ್ನ ಕೈಲಾಗುತ್ತೆ, ಯು ಕ್ಯಾನ್ ಡೂ ಇಟ್, ಯು ಡೂ ಇಟ್, ಆ ರೀತಿ ಅಲ್ಲ. ಕೆಲವು ಟೈಮ್ ನಾವು ಈ ಕರಿಸ್ಮ್ಯಾಟಿಕಲ್ಲಿ ಎನ್ಕರೇಜ್ ಮಾಡ್ತೀವಿ ಒಬ್ರನ್ನೊಬ್ಬರು. ಎನ್ಕರೇಜ್ಮೆಂಟ್ ಇಲ್ಲ ಅಂತಲೇ ಕೆಲವರು ಕರಿಸ್ಮ್ಯಾಟಿಕ್ ಗ್ರೂಪ್ಗಳನ್ನ ಬಿಟ್ಟು ಇನ್ನೊಂದು ಗ್ರೂಪಿಗೆ ಹೋಗ್ತಾರೆ. ಎನ್ಕರೇಜ್ಮೆಂಟ್ ಯಾವುದಕ್ಕೆ? ನೀನು ಚೆನ್ನಾಗಿ ಹಾಡ್ತೀಯಾಗಲೇ ನೀನು ಹಾಡು, ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಡ್ಯಾನ್ಸ್ ಮಾಡು, ಚೆನ್ನಾಗಿ ಕುಣಿತೀಯ ಕುಣಿ, ಚೆನ್ನಾಗಿ ಬೋಧಿಸ್ತೀಯ ಬೋಧನೆ ಮಾಡು. ನೋಡಿ, ಅವ್ರಿಗೆ ಮಾತ್ರ ಎನ್ಕರೇಜ್ ಮಾಡ್ತಾರೆ ಇವರು, ಇವರಿಗೆ ಎನ್ಕರೇಜ್ ಮಾಡೋದಿಲ್ಲ. ಈ ಎನ್ಕರೇಜ್ಮೆಂಟ್ ಅಲ್ಲ, ದಿಸ್ ಈಸ್ ಯೂಸ್ಲೆಸ್. ಇದು ಓನ್ಲಿ ಇಮೋಷ್ನಲಿಸಮ್ ಅಷ್ಟೇ. ಸುಮ್ಮನೆ ಒಂದಿಷ್ಟು ಜನನ ಗುಂಪು ಹಾಕ್ಬೋದು, ಜನರ ಮೆಚ್ಚುಗೆ ಗಳಿಸ್ಬೋದು ಅಷ್ಟೇ. ದಿಸ್ ಎನ್ಕರೇಜ್ಮೆಂಟ್ ವಿಲ್ ಬಿ ದೇರ್ ಎವ್ರಿವೇರ್, ನಾಟ್ ಓನ್ಲಿ ಇನ್ ದ ಪ್ರೇಯರ್ ಗ್ರೂಪ್ಸ್, ಇಟ್ ವಿಲ್ ಬಿ ಇನ್ ಸ್ಕೂಲ್ಸ್, ಕಾಲೇಜ್, ಎವ್ರಿವೇರ್ ಇಟ್ ಈಸ್ ದೇರ್. ಬಟ್ ದಿ ಸ್ಕ್ರಿಪ್ಚರ್ಸ್, ವಾಟ್ ದ ಎನ್ಕರೇಜ್ಮೆಂಟ್ ಸ್ಕ್ರಿಪ್ಚರ್ ಈಸ್ ಗಿವಿಂಗ್, ನಾಟ್ ಲೈಕ್ ದಿಸ್. ಈ ರೀತಿ ಎನ್ಕರೇಜ್ಮೆಂಟ್ ಅಲ್ಲ ಸ್ಕ್ರಿಪ್ಚರ್ ಕೊಡೋದು, ಅಥವಾ ಹೊಸ ಒಡಂಬಡಿಕೆ ನಮಗೆ ಕೊಡೋದು, ದೇವರ ವಾಕ್ಯ ನಮಗೆ ಕೊಡೋದು. ಬಟ್ ವಿ ಎಕ್ಸ್ಪೆಕ್ಟ್ ಸಚ್ ಕೈಂಡ್ ಆಫ್ ಎನ್ಕರೇಜ್ಮೆಂಟ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ನಾವು ಈ ರೀತಿ ಒಂದು ಎನ್ಕರೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ಸ್ವಾಭಾವಿಕ, ಮನುಷ್ಯನ ಸ್ವಭಾವ ಅದು, ಎನ್ಕರೇಜ್ಮೆಂಟ್ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಆದರೆ ಈ ಎನ್ಕರೇಜ್ಮೆಂಟ್ ನೀವು ಎಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರೋ, ಯು ವಿಲ್ ನೆವರ್ ಗ್ರೋ ಸ್ಪಿರಿಚುವಲಿ, ಯು ವಿಲ್ ನೆವರ್ ಬಿಕಮ್ ಸ್ಟ್ರಾಂಗ್. ನೀವು ಯಾವತ್ತೂ ಆತ್ಮಿಕವಾಗಿ ಬೆಳೆಯೋದು ಇಲ್ಲ, ಬಲಗೊಳ್ಳೋದು ಇಲ್ಲ. ಹಾಗಾದ್ರೆ ಆ ರೀತಿ ಎನ್ಕರೇಜ್ ಮಾಡಬಾರ್ದ ಕೇಳಿದರೆ, ಯು ಕ್ಯಾನ್ ಡೂ ಇಟ್ ಬಟ್ ಇಟ್ ಈಸ್ ಯೂಸ್ಲೆಸ್. ಎನ್ಕರೇಜ್ ಮಾಡ್ಬೋದು, ಏನು ಪ್ರಯೋಜನ ಇಲ್ಲ. ಆದರೆ ಎನ್ಕರೇಜ್ ಮಾಡಬೇಕು ಯಾವುದಕ್ಕೆ ಅಂದರೆ, ಟು ಬಿ ಲೈಕ್ ಜೀಸಸ್. ವಾಟ್ ಈಸ್ ನೀಡೆಡ್ ಫಾರ್ ಯು, ಯು ಮಸ್ಟ್ ಎನ್ಕರೇಜ್. ಯೇಸುವಿನಂತೆ ಆಗಲಿಕ್ಕೆ ಏನು ಬೇಕು? ಈಗ ಗ್ಲೆನ್ಗೆ ಚೆನ್ನಾಗಿ ಹಾಡಲಿಕ್ಕೆ ಏನು ಬೇಕು ಅಲ್ಲ ನಾನು ಎನ್ಕರೇಜ್ ಮಾಡಬೇಕಾಗಿದೆ. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ವಾಟ್ ಈಸ್ ನೀಡೆಡ್ ಫಾರ್ ಹಿಮ್ ಟು ಬಿ ಲೈಕ್ ಜೀಸಸ್, ಟು ಲಿವ್ ಇನ್ ದ ರೈಚಸ್ನೆಸ್ ಆಫ್ ಗಾಡ್. ವಾಟ್ ಈಸ್ ನೀಡೆಡ್ ಫಾರ್ ಹಿಮ್, ಐ ನೀಡ್ ಟು ಎನ್ಕರೇಜ್ ಹಿಮ್ ಇನ್ ದಟ್ ವೇ. ನಾಟ್ ಹೌ ಟು ಪ್ರೀಚ್ ಬೆಟರ್, ಹೌ ಟು ಸಿಂಗ್ ಬೆಟರ್, ಹೌ ಟು ಡ್ಯಾನ್ಸ್ ಬೆಟರ್, ಅದಲ್ಲ. ಇವತ್ತು ಕರಿಸ್ಮ್ಯಾಟಿಕ್ಸಲ್ಲಿ ಅದೇ ಆಗ್ತಾ ಇರೋದು ಹೆಚ್ಚು ಕಡೆಗಳಲ್ಲಿ. ದಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಡಿಸೆಪ್ಷನ್ ಆಫ್ ದ ಡೆವಿಲ್ ಓನ್ಲಿ. ಅಲ್ಲಿ ಯಾವುದೇ ರೀತಿ ಒಂದು ಗ್ರೋತ್ ಅಂದರೆ ಕ್ರಿಸ್ತ ಯೇಸುವಿನ ಒಂದು ಮಟ್ಟಕ್ಕೆ, ಅಥವಾ ಕ್ರಿಸ್ತ ಯೇಸು ವಾಕ್ಯ ಲಾಸ್ಟ್ ವೀಕ್ ನಾವು ಸ್ಟಡಿ ಮಾಡಿದ್ವಲ್ಲ, ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟಕ್ಕೆ ಬೆಳೀಲಿಕ್ಕೆ ಬೇಕಾದ ಸತ್ಯದ ಅರಿವಿಲ್ಲ. ಇವತ್ತದು ಯಾರಿಗೂ ಬೇಕಾಗಿಲ್ಲ. ಆ ಬೆಳವಣಿಗೆ ಯಾರು ಬಯಸೋದು ಇಲ್ಲ, ಅದು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾಕೆಂದರೆ ಒಂದೇ ಒಂದು ಎಕ್ಸ್ಕ್ಯೂಸ್ ಹೇಳಿಬಿಡ್ತೀವಿ, ಯೇಸು ದೇವರಲ್ವಾ, ಅವರು ದೇವರ ಪುತ್ರ, ಅವರು ಪರಿಶುದ್ಧರು, ನಮಗದಾಗುತ್ತಾ? ದಟ್ ಈಸ್ ದ ಎಕ್ಸ್ಕ್ಯೂಸ್ ವಿ ಆಲ್ವೇಸ್ ಗಿವ್. ಯೇಸುವಿನಂತೆ ಆಗಬೇಕು, ಆಗುತ್ತಾ? ನಮಗೆ ಆಗಲ್ಲ. ನಾವು ಪಾಪಿಗಳು, ನಾವು ಬಲಹೀನರು, ನಮ್ಮಲ್ಲಿ ಎಷ್ಟೋ ದೌರ್ಬಲ್ಯ ಇದೆ, ಕೊರತೆ ಇದೆ, ವೀಕ್ನೆಸ್ ಇದೆ. ವಿ ಕಾಂಟ್ ಬಿ ಲೈಕ್ ಜೀಸಸ್. ಎಸ್, ಯು ಕಾಂಟ್ ಬಿ ಲೈಕ್ ಜೀಸಸ್ ಬೈ ಯುವರ್ ಸೆಲ್ಫ್. ಯು ಕಾಂಟ್ ಬಿ ಲೈಕ್ ಜೀಸಸ್. If you put all your effort, talent, intellect, energy, you can never be like Jesus. But you can be like Jesus only by the power of the Holy Spirit, and through the power of the Holy Spirit, all things are possible. ನಮ್ಮ ಬಲದಿಂದ ನಾವು ಯೇಸುವಿನಂತೆ ಆಗಲಿಕ್ಕೆ ಆಗೋದಿಲ್ಲ. ಆದರೆ ಪರಿಶುದ್ಧಾತ್ಮನ ಸಹಾಯದಿಂದ, ಶಕ್ತಿಯಿಂದ ಖಂಡಿತವಾಗಲೂ ಯೇಸುವಿನಂತೆ ಅವ್ರು ನಮ್ಮನ್ನು ಮಾಡ್ತಾರೆ. ಸಾಧ್ಯ ಇದೆ. ಅಸಾಧ್ಯವಾಗಿರೋದನ್ನು ದೇವರು ಹಾಗೆ ಅಂತ ಹೇಳೋದಿಲ್ಲ. ನಮ್ಮಿಂದ ಆಗದೇ ಇರೋದನ್ನು ದೇವರು ಯು ಹ್ಯಾವ್ ಟು ಡೂ ದಿಸ್ ಅಂತ ಹೇಳೋದಿಲ್ಲ. ಮನುಷ್ಯರು ಹೇಳ್ಬೋದು, ಆದರೆ ದೇವರು ಹೇಳೋದಿಲ್ಲ. ವಾಟ್ ಎವರ್ ಗಾಡ್ ಸೆಡ್ ಯು ಟು ಡೂ, ಯು ಕ್ಯಾನ್ ಡೂ ಇಟ್. ದೇವರು ಏನೆಲ್ಲ ನಿನಗೆ ಮಾಡು ಅಂತ ಹೇಳಿದಾರೋ ಅದು ನಿನ್ನಿಂದ ಮಾಡಲಿಕ್ಕೆ ಆಗುತ್ತೆ. ನೀನು ಮಾಡದೇ ಇರ್ಬೋದು. ಯು ಹ್ಯಾವ್ ದ ಫ್ರೀಡಮ್ ಆಫ್ ಚಾಯ್ಸ್ ವೆದರ್ ಟು ಡೂ ಇಟ್ ಆರ್ ಡೋಂಟ್ ಡೂ ಇಟ್, ಆರ್ ಪೋಸ್ಟ್ಪೋನ್ ಇಟ್, ಆರ್ ಗಿವ್ ಹಂಡ್ರೆಡ್ಸ್ ಆಫ್ ಎಕ್ಸ್ಕ್ಯೂಸಸ್. ನೀನು ಮಾಡ್ಬೋದು, ಮಾಡದೇ ಇರ್ಬೋದು, ಅಥವಾ ಮುಂದಕ್ಕೆ ಹಾಕ್ಬೋದು, ಅಥವಾ ಎಕ್ಸ್ಕ್ಯೂಸ್ಗಳು ಹೇಳಿ ತಪ್ಪಿಸ್ಕೋಬೋದು. ದ್ಯಾಟ್ ಈಸ್ ಅಪ್ ಟು ಯು. ಅದು ನಿನಗೆ ಬಿಟ್ಟಿದ್ದು, ಅದು ನಿನ್ನ ಫ್ರೀಡಮ್. ಆದರೆ ದೇವರು ಒಂದು ನಿನಗೆ ಇದನ್ನು ಮಾಡು ಅಂತ ಹೇಳಿದ ಮೇಲೆ ಅದು ನಿನಗೆ ಮಾಡಲಿಕ್ಕೆ ಆಗುತ್ತೆ. ಮಾಡಲಿಕ್ಕೆ ಆಗದೇ ಇರೋದನ್ನು ದೇವರು ಮಾಡು ಅಂತ ಹೇಳೋದು ಇಲ್ಲ. ಮಾಡಲಿಕ್ಕೆ ಆಗದೇ ಇರಲಿಕ್ಕೆ ನೀವು 108 ಕಾರಣಗಳು ಕೊಡ್ಬೋದು. ದೇವರು ಹೇಳಿದ್ರು ಇದು ಮಾಡಬೇಕು ಅಂತ, ಗೊತ್ತಿದೆ ಬ್ರದರ್ ಇದು ಮಾಡಬೇಕು ಅಂತ, ಆದರೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂದರೆ ಐ ಹ್ಯಾವ್ ABCD XYZ ಪ್ರಾಬ್ಲಮ್ಸ್. This is my problem, and they are also making problem. So many problems in the midst of all this ABCD XYZ problem. How I can do this?
You can't do this. But God says, you can do this. You can do this. When God says you can do this, who is saying opposite to that? That is, devil speaks to you through you. Devil speaks to you through your own mind. Because you are already compromised with the devil, not with the word of God. ದೇವರ ವಾಕ್ಯ ಅಗ್ರಿಮೆಂಟ್ ಡೆವಿಲ್ ಜೊತೆಗೆ ಮಾಡ್ಕೊಬಿಟ್ಟಿದ್ಯಾ, ದೇವರ ವಾಕ್ಯ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ಳಿಲ್ಲ. ಇಫ್ ಯು ಮೇಕ್ ಅನ್ ಅಗ್ರಿಮೆಂಟ್ ವಿತ್ ದ ವರ್ಡ್ ಆಫ್ ಗಾಡ್, ಯು ಕ್ಯಾನ್ ಡೂ ಇಟ್. ನಾಟ್ ಬೈ ಟುಮಾರೋ ಓನ್ಲಿ ಯು ವಿಲ್ ಡೂ ಇಟ್. ಯು ಕ್ಯಾನ್ ಡೂ ಇಟ್. ಯು ವಿಲ್ ಗೆಟ್ ದ ರಿಸಲ್ಟ್ ಔಟ್ ಆಫ್ ಇಟ್. ರಿಸಲ್ಟ್ ತರ್ಬೋದು. ಅದು ನಾವೇನು ಹೇಳ್ತೀವಿ? ವಿ ಆರ್ ಕೀಪ್ ಆನ್ ಗಿವಿಂಗ್ ಎಕ್ಸ್ಕ್ಯೂಸಸ್. ಎಕ್ಸ್ಕ್ಯೂಸ್ ಕೊಡ್ತಾ ಹೋಗ್ತೀವಿ, ಏನೂ ತರಲಿಕ್ಕಾಗೋದಿಲ್ಲ. ಬಟ್ ಒನ್ ಥಿಂಗ್ ವಿ ಮಸ್ಟ್ ರಿಮೆಂಬರ್ ದಟ್ ದೆರ್ ಈಸ್ ಎ ಫೈಟ್ ಟು ಪ್ರಿಸರ್ವ್ ದ ಫೇತ್. ವಿಶ್ವಾಸವನ್ನು ಕಾಪಾಡಿಕೊಳ್ಬೇಕಾದ್ರೆ ಹೋರಾಟ ಮುಖ್ಯ. ಈ ಹೋರಾಟ ಆತ್ಮಿಕವಾದ ಹೋರಾಟ, ಸ್ಪಿರಿಚುವಲ್ ಸ್ಟ್ರಗಲ್. ಒಂದು ಬ್ಯಾಟಲ್ ಅಂತ ಹೇಳಲಿಕ್ಕಾಗೋದಿಲ್ಲ, ದೆರ್ ಈಸ್ ಎ ಸ್ಟ್ರಗಲ್. ಓಕೆ, ಒಂದು ಹೋರಾಟ ಇದೆ. ಹೋರಾಟ ಅಂದರೆ ಯುದ್ಧ ಥರ ಹೋರಾಟ ಅಲ್ಲ, ಆದರೂ ಕೂಡ ಒಂದು ರೀತಿಯಲ್ಲಿ ಆತ್ಮಿಕವಾಗಿ ಇದೊಂದು ಹೋರಾಟ. ದೆರ್ ಇಸ್ ಎ ಸ್ಟ್ರಗಲ್ ಟು ಪ್ರಿಸರ್ವ್ ದ ಫೇತ್. ಈ ವಿಶ್ವಾಸ ಅಂತಕ್ಕಂಥದ್ದು ಈ ಅಧ್ಯಾಯದ ಕೊನೆ ಭಾಗಕ್ಕೆ ನಾವು ಬರೋಣ. ಕೊನೆ ಭಾಗದಲ್ಲಿ ನಾವು ನೋಡ್ತೀವಿ 20ನೇ ವಾಕ್ಯ. But you, beloved, build yourselves up on your most holy faith. ಪ್ರಿಯರೇ, ನೀವಾದರೂ ಅತಿ ಪರಿಶುದ್ಧ ವಿಶ್ವಾಸದ ಆಧಾರದ ಮೇಲೆ ನಿರ್ಮಿಸಲಾದ ಮಂದಿರದಂತೆ ಪ್ರವರ್ಧಿಸಿರಿ. ಬಿಲ್ಡ್ ಯೋರ್ ಸೆಲ್ಫ್ ಅಪ್ ಆನ್ ವಾಟ್? ಮೋಸ್ಟ್ ಹೋಲಿ ಫೇತ್. ಇಲ್ಲೊಂದು ಸ್ವಲ್ಪ ಗಮನಿಸಬೇಕು. ಫೇತ್ ಅಂತ ಒಂದು ವರ್ಡ್ ನಮಗೆ ಗೊತ್ತಿದೆ. ವಿ ನೋ ದ ವರ್ಡ್ ಫೇತ್. ಹಿಯರ್ ಇಟ್ ಈಸ್ ಸೇಯಿಂಗ್ ದಿ ಮೋಸ್ಟ್ ಹೋಲಿ ಫೇತ್. ಅತಿ ಪರಿಶುದ್ಧ ವಿಶ್ವಾಸ. ಏನು ವ್ಯತ್ಯಾಸ? ವಿಶ್ವಾಸಕ್ಕೂ ಅತಿ ಪರಿಶುದ್ಧ ವಿಶ್ವಾಸಕ್ಕೂ ಏನು ವ್ಯತ್ಯಾಸ? ಏನಾದರೂ ಥಿಂಕ್ ಮಾಡಿ ಹೇಳ್ತೀರಾ ಯಾರಾದರೂ? ವಿತೌಟ್ ಸಿನ್ ಅಂದರೆ ಫೇತಲ್ಲಿ ಸಿನ್ ಇದೆ, ಮೋಸ್ಟ್ ಹೋಲಿ ಫೇತಲ್ಲಿ ಸಿನ್ ಇಲ್ಲ, 100% ಪ್ಯೂರ್. ಓಕೆ, ಈ ಥರ ತಗೋಬೋದು. ಮೋಸ್ಟ್ ಹೋಲಿ ಫೇತ್ 100% ಪ್ಯೂರ್, ಫೇತ್ ನಾಟ್ ದಟ್ ಮಚ್ ಪ್ಯೂರ್, ಲೆಸ್ ಪ್ಯೂರಿಟಿ. ಆ ಥರ ಅಲ್ಲ. ಯಾಕೆಂದರೆ ನಾಟ್ ಬಿಲೀವಿಂಗ್ ಅಲ್ಲ, ಫೇತ್ ಓನ್ಲಿ. ಫೇತ್ ಈಸ್ ಬಿಲೀವಿಂಗ್. ಓಕೆ, ಸುಮಾರು ವರ್ಷದಿಂದ ಯಾರೋ ಒಬ್ಬರು, ಸುಮಾರು ಒಂದು 15 ವರ್ಷದಿಂದ 18 ವರ್ಷದಿಂದ ಅನಿಸುತ್ತೆ, ಯಾರೋ ಒಬ್ಬರು ಹೇಳಿದರು, ಈ ವರ್ಡ್ ತೆಗೆದು ತೋರಿಸಿ ಹೇಳಿದರು, ದಿ ಮೋಸ್ಟ್ ಹೋಲಿ ಫೇತ್ ಅಂತ ಇದೆಯಲ್ವ, ಇದು ಗೊತ್ತಾ ಅಂತ. ವಿಶ್ವಾಸದ ಬಗ್ಗೆ ಸುಮಾರೆಲ್ಲ ಡೆಫಿನೇಷನ್ ಕೊಟ್ಟೆ, ಅವ್ರಿಗೆ ಒಪ್ಪಿಗೆ ಆಗಿಲ್ಲ. ಅವ್ರು ಹೇಳಿದರು, ಇದಲ್ಲ, ಇದು ಬೇರೆ. ಸರಿ, ಏನು ಹೇಳಿ ಅಂದರೆ ಹೇಳ್ತಾ ಇಲ್ಲ. ಇದಕ್ಕೆ ನೀವೊಂದು ಕೆಲಸ ಮಾಡಬೇಕು, ನಮ್ಮದು ರಿಟ್ರೀಟ್ ಇದೆ, 5 days ರಿಟ್ರೀಟ್ಗೆ ಬಂದರೆ ಇದ್ರ ಬಗ್ಗೆ ಡೀಟೇಲ್ ಗೊತ್ತಾಗುತ್ತೆ ಅಂದರು. ಸೊ ಏನು ಮಾಡೋದೀಗ? ಹೋಗಿಲ್ಲ, ನಾನು ಹೋಗ್ಲಿಕ್ಕಾಗಿಲ್ಲ. ಸೊ ತುಂಬ ಕಷ್ಟ. ಈ ರೀತಿಯೆಲ್ಲ ಅದಿದೆ ಇದಿದೆ ಅಂತ ಯಾವುದೋ ವಾಕ್ಯದಲ್ಲಿ ಏನೋ ಒಂದು ಹೇಳಿ ತೋರಿಸಿ ನಮ್ಮನ್ನು ಅಲ್ಲಿ ಕರೀತಾರೆ, ಇಲ್ಲಿ ಕರೀತಾರೆ. ಹೋಗಬೇಡಿ, ಆಯಿತಾ? ಎಲ್ಲೂ ಹೋಗಬೇಡಿ. ಉತ್ತರ ನಿಮಗೆ ಪರಿಶುದ್ಧಾತ್ಮರು ಇದೇ ಬೈಬಲಲ್ಲೇ ಕೊಡ್ತಾರೆ. ಆದರೆ ಅವತ್ತು ಗೊತ್ತಾಗಿರಲಿಲ್ಲ. ಅವತ್ತು ತುಂಬ ಕನ್ಫ್ಯೂಷನ್ ಆಯ್ತು ನನಗೆ. ಏನಪ್ಪ ಇದು ಅತಿ ಪರಿಶುದ್ಧ ವಿಶ್ವಾಸ ಅಂದರೆ ಏನು ಅಂತ ಕೇಳ್ಕೊಂಡೇ ಇದೆ, ಗೊತ್ತಾಗಿಲ್ಲ. ಯಾವಾಗ ಈ ಒಂದು ಯೂದನ ಗ್ರಂಥ ಪೂರ್ತಿ ಓದಿ ಸ್ವಲ್ಪ ಧ್ಯಾನ ಮಾಡಿ ಕಲೀಲಿಕ್ಕಾಯಿತು, ಆಫ್ಟರ್ ಮೆನಿ ಇಯರ್ಸ್. ಓಕೆ, ಅವತ್ತಲ್ಲ, ಆ ತಿಂಗಳಲ್ಲೂ ಅಲ್ಲ, ವರ್ಷದಲ್ಲೂ ಅಲ್ಲ, ಆಫ್ಟರ್ 10 years ಅಂತಲೇ ಹೇಳ್ಬೋದು, ಅಥವಾ 10-12 years, 10-12 ವರ್ಷ ಆದಮೇಲೆ ಗೊತ್ತಾಗಿದ್ದು ಮೋಸ್ಟ್ ಹೋಲಿ ಫೇತ್ ಏನು ಅಂತ. ಎಲ್ಲಿದೆ? ಅಲ್ಲೇ ಇದೆ. ವಾಟ್ ಈಸ್ ಫೇತ್? ಫೇತ್ ಅಂದರೆ, ಫಾರ್ ಎಕ್ಸಾಂಪಲ್, ಸಿಂಪಲ್ ಅರ್ಥ ಆಗೋ ಥರ ಹೇಳ್ತೀನಿ. ಈಗ ಯೇಸು ಕ್ರಿಸ್ತರ ಹತ್ರ ಪ್ರಾರ್ಥನೆ ಮಾಡಿದರೆ ನನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ಫೇತ್. ಯೇಸು ಸ್ವಾಮಿಯ ಉಡುಪಿನ ಅಂಚನ್ನು ಮುಟ್ಟಿದರೆ ನಾನು ಗುಣ ಹೊಂದುತ್ತೇನೆ, ರಕ್ತಸ್ರಾವ ಸ್ತ್ರೀಯ ವಿಶ್ವಾಸ.
ಯೇಸುವೆ ನೀವು ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕನು ಗುಣವಾಗ್ತಾನೆ. ದಟ್ ಈಸ್ ಗ್ರೇಟ್ ಫೇತ್. ದೊಡ್ಡ ವಿಶ್ವಾಸ ಅದು. ಓಕೆ, ಯೇಸು ಹತ್ರ ಪ್ರಾರ್ಥಿಸಿದರೆ ಅದ್ಭುತ ಆಗುತ್ತೆ. ಯೇಸು ಸ್ವಾಮಿ ಹತ್ರ ನಾವು ಕೇಳ್ಕೊಂಡ್ರೆ ನಾವು ಕೇಳ್ಕೊಂಡಿದ್ದೆಲ್ಲ ಸಿಗುತ್ತೆ, ಅದ್ಭುತ ಸಿಗುತ್ತೆ, ಆಶೀರ್ವಾದ ಸಿಗುತ್ತೆ, ಸೌಖ್ಯ ಸಿಗುತ್ತೆ, ಏನೇನೋ ಸಿಗುತ್ತೆ, ಏನೇನೋ ಆಗುತ್ತೆ. ಇದೆಲ್ಲ ವಿಶ್ವಾಸದಿಂದ ಆಗುತ್ತೆ. ಯೇಸುವಿನಲ್ಲಿ ನೀವು ವಿಶ್ವಾಸ ಇಟ್ಟಾಗ ಇದೆಲ್ಲ ಆಗುತ್ತೆ, ಫೇತ್. ಬಟ್ ದ ಮೋಸ್ಟ್ ಹೋಲಿ ಫೇತ್, ಅತಿ ಪರಿಶುದ್ಧ ವಿಶ್ವಾಸ ಅಂದರೆ ಏನು ಅಂತ ಗೊತ್ತಾಗಬೇಕಾದ್ರೆ ಅಲ್ಲೇ ಹಿಂದೆ ಮುಂದೆ ಓದಿದರೆ ಸ್ವಲ್ಪ ಗೊತ್ತಾಗುತ್ತೆ. ಅತಿ ಪರಿಶುದ್ಧ ವಿಶ್ವಾಸ ಏನು ಅಂದರೆ ನಮ್ಮನ್ನು ನಿತ್ಯ ಜೀವದ ಕಡೆಗೆ ಕೊಂಡು ಹೋಗುವ ವಿಶ್ವಾಸನೇ ಅತಿ ಪರಿಶುದ್ಧ ವಿಶ್ವಾಸ. ಯೇಸು ಕ್ರಿಸ್ತರ ಪುನರಾಗಮನದ ತನಕ ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗುವಂಥ ವಿಶ್ವಾಸನೇ ಅತಿ ಪರಿಶುದ್ಧವಾದ ವಿಶ್ವಾಸ. ಅಥವಾ ಯೇಸು ಕ್ರಿಸ್ತರ ಆ ಪುನರಾಗಮನದವರೆಗೂ ನಿರೀಕ್ಷೆಯಲ್ಲಿ ಜೀವಿಸಲಿಕ್ಕೆ ಬೇಕಾದ ಫೇತೇ ಮೋಸ್ಟ್ ಹೋಲಿ ಫೇತ್. ಅದಲ್ಲದೆ ಬೇರೆ ಯಾವುದೂ ಅಲ್ಲ. ಏನೋ ಇದು ದೊಡ್ಡ, ಏನೋ ಯಾರಿಗೂ ಅರ್ಥ ಆಗದೆ ಇರತಕ್ಕಂತಹ ಏನೋ ಒಂದು ದೊಡ್ಡ ರಹಸ್ಯ ವಿಷಯ ಅಂತ ತಿಳ್ಕೊಬೇಡಿ. ಸರಳವಾದ ವಿಷಯ. ಇಲ್ಲಿ ನೋಡಿ, 21ನೇ ವಾಕ್ಯದಲ್ಲೇ ಉತ್ತರ ಇದೆ. ನಿತ್ಯ ಜೀವವನ್ನು ದಯಪಾಲಿಸುವ ಕರುಣಾಮಯಿ ಪ್ರಭು ಯೇಸು ಕ್ರಿಸ್ತರನ್ನು ಎದುರು ನೋಡುತ್ತಾ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳಲು ಬೇಕಾದ ವಿಶ್ವಾಸವೇ ಅತಿ ಪರಿಶುದ್ಧವಾದ ವಿಶ್ವಾಸ. 24ನೇ ವಾಕ್ಯ, ಎಡವಿ ಪಾಪದಲ್ಲಿ ಬೀಳದಂತೆ ನಮ್ಮನ್ನು ಕಾಪಾಡುವ ತಮ್ಮ ಮಹಿಮಾ ಸನ್ನಿಧಿಯಲ್ಲಿ ನಮ್ಮನ್ನು ನಿರ್ದೋಷಿಯನ್ನಾಗಿಯೂ ಹರ್ಷಭರಿತರನ್ನಾಗಿಯೂ ನಿಲ್ಲಿಸುವ ಒಂದು ವಿಶ್ವಾಸವೇ ಮೋಸ್ಟ್ ಹೋಲಿ ಫೇತ್. ಅಥವಾ ನಮಗಿರುವ ವಿಶ್ವಾಸ, ದ ಮೋಸ್ಟ್ ಹೋಲಿ ಫೇತ್ ನಮ್ಮಲ್ಲಿದ್ದರೆ ಇದರಿಂದ ಏನಾಗುತ್ತೆ ಅಂದರೆ ಎಡವಿ 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 ಕೆಲವರು ಹೇಳ್ತಾರಲ್ಲ, ವೀಕ್ನೆಸ್ ಬ್ರದರ್, ವೀಕ್ನೆಸ್ಸಿಂದ ಬಿದ್ದುಬಿಟ್ಟೆ, ಅದು ನಿನಗೆ ವಿಶ್ವಾಸ ಇಲ್ಲ, ನಿಜವಾಗಿ ಬಾರ್ನಾಗೇನೂ ಆಗಿಲ್ಲ, ಅದರಿಂದ ಬೀಳ್ತಾ ಇರ್ತೀಯ. ಆದರೆ ಇಫ್ ಯು ಹ್ಯಾವ್ ದಿಸ್ ಟ್ರೂ ಫೇತ್, ದ ಮೋಸ್ಟ್ ಹೋಲಿ ಫೇತ್, ಅತಿ ಪರಿಶುದ್ಧವಾದ ವಿಶ್ವಾಸ ನಿನ್ನಲ್ಲಿದ್ದರೆ, ಯು ನೀಡ್ ಟು build yourself up on this faith. That is important. You have that faith. You need to build your life, your Christian life, your faith life, your life in Christ. ನಿನ್ನ ಕ್ರಿಸ್ತಿಯ ಜೀವಿತ ಈ ಮೋಸ್ಟ್ ಹೋಲಿ ಫೇತಲ್ಲಿ ನೀನು ಕಟ್ಟಬೇಕು, ನೀನು ಎಬ್ಬಿಸ್ಬೇಕು, ನೀನು ಬೆಳಿಬೇಕು. ಅದರಲ್ಲಿ ಯು ನೀಡ್ ಟು ಬಿಲ್ಡ್ ಯುವರ್ ಸೆಲ್ಫ್ ಅಪ್. ಅದಿಲ್ಲದೆ ಸುಮ್ಮನೆ ಇದು ಆಗುತ್ತೆ ಅಂತ ಕೂತ್ಕೊಂಡ್ರೆ ಸುಮ್ಮನೆ ಆಗೋದಿಲ್ಲ. ಬಟ್ ಆ ವಿಶ್ವಾಸ ಏನು ಅಂದರೆ ಇಟ್ ಲೀಡ್ಸ್ ಯು ಟು become holy and blameless before God. ನನ್ನನ್ನು ನಿಮ್ಮನ್ನು ದೇವರ ಮುಂದೆ ನಿಷ್ಕಳಂಕರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ಹರ್ಷಭರಿತರನ್ನಾಗಿಯೂ ನಿಲ್ಲಿಸುವಂಥ ವಿಶ್ವಾಸವೇ ಅತಿ ಪರಿಶುದ್ಧ ವಿಶ್ವಾಸ. ಅದೇ ರೀತಿಯಲ್ಲಿ ನಿತ್ಯ ಜೀವವನ್ನು ದಯಪಾಲಿಸುವ ಕರುಣಾಮಯಿ ಪ್ರಭು ಯೇಸು ಕ್ರಿಸ್ತರನ್ನು ಎದುರು ನೋಡುವಂತೆ ಮಾಡುವ ವಿಶ್ವಾಸವೇ ಅತಿ ಪರಿಶುದ್ಧ ವಿಶ್ವಾಸ. ಇದು ರಕ್ತಸ್ರಾವ ಸ್ತ್ರೀಯ ವಿಶ್ವಾಸವೂ ಅಲ್ಲ, ತಿಮ್ಮಾಯನ ಮಗ ಬಾರ್ತಿಮಾಯ ಇಟ್ಟ ವಿಶ್ವಾಸನೂ ಅಲ್ಲ, ಶತಾಧಿಪತಿ ಇಟ್ಟ ವಿಶ್ವಾಸನೂ ಅಲ್ಲ. ಅವರೆಲ್ಲರೂ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಅವರಿಗೆ ಬೇಕಾದಂತಹ ಭೌತಿಕವಾದ ಅದ್ಭುತಗಳನ್ನು, ಆಶೀರ್ವಾದಗಳನ್ನು, ಒಳಿತನ್ನು ಪಡ್ಕೊಂಡ್ರು ಬೈ ಫೇತ್. ನಾವು ಎಷ್ಟೋ ಆ ರೀತಿ ಪಡ್ಕೊಂಡಿದ್ದೀವಿ, ಪಡ್ಕೊಳ್ತಾನೆ ಇರ್ತೀವಿ, ಇನ್ನು ಮುಂದಕ್ಕೂ ಪಡ್ಕೊಳ್ತೀವಿ. ಆದರೆ ಇದರಿಂದ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟೆ, ನನಗೊಂದು ಏನೋ ಸಿಕ್ತು, ಏನೋ ಆಯಿತು, ಒಳ್ಳೆಯದೇ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಪದಲ್ಲಿ ಎಡವಿ ಬೀಳದೆ ನಿನಗೆ ನಿಲ್ಲಕ್ಕಾಗೋದಿಲ್ಲ. ಪಾಪದಲ್ಲಿ ಎಡವಿ ಬೀಳದೆ ದೇವರ ಮುಂದೆ ನಿಷ್ಕಳಂಕನೂ ನಿರ್ದೋಷಿಯೂ ಆಗಿ ನಿಲ್ಲಬೇಕಾದ್ರೆ ನಿನ್ನೊಳಗಡೆ ಈ ವಿಶ್ವಾಸ ಬೇಕು. ದ ಮೋಸ್ಟ್ ಹೋಲಿ ಫೇತ್ ಅಂತ ಏನು ಇಲ್ಲಿ ಪರಿಶುದ್ಧಾತ್ಮರು ಬರೆಸಿದಾರೋ ಇದು. ಇದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇರುವಾಗ, ಹೌ ಟು ರಿಸೀವ್ ದಿಸ್ ಮೋಸ್ಟ್ ಹೋಲಿ ಫೇತ್, ಈ ಅತಿ ಪರಿಶುದ್ಧ ವಿಶ್ವಾಸ ನಮ್ಮಲ್ಲಿ ತುಂಬಿಸ್ಕೊಳ್ಳೋದು, ಅಥವಾ ಬಿಲ್ಡ್ ಯುವರ್ ಸೆಲ್ಫ್ ಅಪ್ ಆನ್ ದಿ ಮೋಸ್ಟ್ ಹೋಲಿ ಫೇತ್ ಅಂತ ಹೇಳಿದಾರಲ್ಲ, ಈ ಅತಿ ಪರಿಶುದ್ಧ ವಿಶ್ವಾಸದ ಮೇಲೆ ನಿಮ್ಮನ್ನು ನೀವು ಕಟ್ಕೊಳ್ಳಿ ಅಂತ ಹೇಳಿದಾರಲ್ಲ, ಹೇಗೆ ಕಟ್ಕೊಳ್ಳೋದು? ಫಾರ್ ದ್ಯಾಟ್ ವಾಟ್ ಮಸ್ಟ್ ಐ ಡೂ? ನಾನು ಇದಕ್ಕೋಸ್ಕರ ಏನು ಮಾಡಬೇಕು? ಆಗ ಒಂದು ಆಲೋಚನೆ ಏನು ಬಂತು ಅಂದರೆ, ದಿಸ್ ಫೇತ್ ವಿಲ್ ನಾಟ್ ಕಮ್ ಫ್ರಮ್ ಸೀಯಿಂಗ್, ದಿಸ್ ವಿಲ್ ಕಮ್ ಫ್ರಮ್ ಹಿಯರಿಂಗ್. ಇದು ನೋಡುವುದರಿಂದ ಅಂದರೆ ಅದ್ಭುತಗಳನ್ನು ನೋಡಿ ಬರುವ ವಿಶ್ವಾಸ ಅಲ್ಲ, ಆಶೀರ್ವಾದಗಳನ್ನು ಕಂಡು ಬರುವ ವಿಶ್ವಾಸ ಅಲ್ಲ. ಇದು
ಶುಭ ಸಂದೇಶವನ್ನು ಆಲಿಸಿ ಬರುವ ವಿಶ್ವಾಸ. ಮೋಸ್ಟ್ ಹೋಲಿ ಫೇತ್ ಕಮ್ಸ್ ಓನ್ಲಿ ಬೈ ಹಿಯರಿಂಗ್ ಗಾಡ್ಸ್ ವರ್ಡ್, ನಾಟ್ ಇನ್ ಯುವರ್ ಇಯರ್ಸ್ ಬಟ್ ಇನ್ ಯುವರ್ ಸ್ಪಿರಿಟ್, ಇನ್ ಯುವರ್ ಹಾರ್ಟ್, ಇನ್ಸೈಡ್ ಹಿಯರ್. ಈ ಶುಭ ಸಂದೇಶವನ್ನು ಇಲ್ಲಿ ಒಳಗಡೆ ಅಂತರಂಗದಲ್ಲಿ ಥ್ರೂ ದ ವಿಸ್ಪರಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಮುಖಾಂತರ ಇಲ್ಲಿ ಕೇಳಲ್ಪಡ್ತದೆ. ಆ್ಯಸ್ ಯು ಹಿಯರ್ ದ ಮೆಸೇಜ್, ನೀವು ಸಂದೇಶವನ್ನು ಆಲಿಸುವಾಗ ಯು ವಿಲ್ ಹಿಯರ್ ದ ವಿಸ್ಪರಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ಸೈಡ್ ಆಫ್ ಯುವರ್ ಹಾರ್ಟ್. ಥ್ರೂ ದ್ಯಾಟ್ ಯು ವಿಲ್ ಗೆಟ್ ದ ಫೇತ್. ಓನ್ಲಿ ಗಾಡ್ ಕ್ಯಾನ್ ಕ್ರಿಯೇಟ್ ದಟ್ ಫೇತ್ ಇನ್ ಅಸ್. ಓಕೆ, ದೇವರಿಗೆ ಮಾತ್ರನೇ ಅದು ನಮ್ಮಲ್ಲಿ ಕ್ರಿಯೇಟ್ ಮಾಡಲಿಕ್ಕಾಗುತ್ತೆ, ಪ್ರೀಚರ್ಸ್ಗೆ ಆಗೋದಿಲ್ಲ. ಯಾರೋ ಪ್ರೀಚ್ ಮಾಡಿದ್ರಿಂದ ವಿಶ್ವಾಸ ಬರೋದಿಲ್ಲ. ಈಗ ನಾನು ನಿಮ್ಗೆಲ್ರಿಗೂ ಪ್ರೀಚ್ ಮಾಡ್ತಾ ಇದ್ದೀನಿ ಒಟ್ಟಾಗಿ ಸೇರಿ, ಯೂಟ್ಯೂಬಲ್ಲಿರ್ಬೋದು ಅಥವಾ ಇಲ್ಲಿ ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಪ್ರೀಚ್ ಮಾಡ್ತಾ ಇದ್ದೀನಿ. ಬಟ್ ಯು ಕೆನಾಟ್ ಬಿಲ್ಡ್ ಯುವರ್ ಸೆಲ್ಫ್ ಅಪ್ ಆನ್ ದ ಮೋಸ್ಟ್ ಹೋಲಿ ಫೇತ್ ಜಸ್ಟ್ ಬಿಕಾಸ್ ಯು ಆರ್ ಹಿಯರಿಂಗ್ ದ ಮೆಸೇಜ್ ವಿತ್ ಯುವರ್ ಇಯರ್ಸ್. ಕಿವಿಯಿಂದ ಕೇಳಿಸ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅತಿ ಪರಿಶುದ್ಧ ವಿಶ್ವಾಸದಲ್ಲಿ ನಿಮ್ಮನ್ನು ನೀವು ಕಟ್ಟಿ ಎಬ್ಬಿಸ್ತೀರಿ ನಿಮ್ಮ ಜೀವನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯು ಮಸ್ಟ್ ಹಿಯರ್ ಫ್ರಮ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನಿಂದ ಕೇಳಲ್ಪಡಬೇಕು. ಅದಕ್ಕೆ 1000 ಜನರಲ್ಲಿ ಕೆಲವೊಮ್ಮೆ 1000 ಜನ ವಾಕ್ಯ ಕೇಳಿಸ್ಲಿಕ್ಕೆ ಬಂದಿರ್ತಾರೆ, ವಾಕ್ಯ ಆಲಿಸ್ಲಿಕ್ಕೆ ಬಂದಿರ್ತಾರೆ. ಆ 1000 ಜನರಲ್ಲಿ ಯಾರೋ ಒಬ್ಬ ಮಾತ್ರ ಯೇಸುವಿಗಾಗಿ ಎದ್ದು ನಿಂತ್ಕೊಳ್ತಾನೆ. ಕಾರಣ ಏನು? ಎಲ್ರಿಗೂ ಬೋಧಿಸಲ್ಪಟ್ಟ ಸಂದೇಶ ಒಂದೇ, ಎಲ್ಲರೂ ಕಂಡ ಅದ್ಭುತ ಸೇಮೆ. ಆದರೆ ಯಾರೋ ಒಬ್ಬರೋ ಇಬ್ಬರೋ ಮಾತ್ರ ದೇ ಆರ್ ರೆಡಿ ಟು ಸರೆಂಡರ್ ದೇರ್ ಲೈಫ್ ಟು ಗಾಡ್. ವೈ? ಬಿಕಾಸ್ ದೇ ಹರ್ಡ್ ಫ್ರಮ್ ಗಾಡ್. ಅದರ್ಸ್ ಹರ್ಡ್ ಫ್ರಮ್ ದ ಪ್ರೀಚರ್. ಆ ಒಬ್ಬನೋ ಇಬ್ಬನೋ ಯೇಸುಗಾಗಿ ಡೆಡಿಕೇಟ್ ಮಾಡ್ತಾಳಲ್ವ, ಅವರು ದೇವರಿಂದ ಕೇಳಿಸ್ಕೊಂಡ್ರು, ಮಿಕ್ಕವರು ಬೋಧಕನಿಂದ ಕೇಳಿಸ್ಕೊಂಡ್ರು. ಈಗ ನೀವೆಲ್ಲರೂ ಬೋಧಕನಿಂದ ಕೇಳಿಸ್ಕೊಳ್ತಾ ಇದ್ದೀರಿ, ಏನು ವರ್ಕೌಟ್ ಆಗಲ್ಲ, ಅಷ್ಟೊಂದು ಕೇಳಿಸ್ಕೊಳ್ಬೋದಷ್ಟೇ. ಬಟ್ ವೆನ್ ಯು ಹಿಯರ್ ಫ್ರಮ್ ಗಾಡ್, ಹಿಯರ್ ದ್ಯಾಟ್ ವಿಲ್ ಬಿಲ್ಡ್ ಯು ಅಪ್. ಯಾವಾಗ ನಿಮ್ಮ ಒಳಗಡೆ ಪರಿಶುದ್ಧಾತ್ಮರಿಂದ ಒಂದು ಸ್ವರ ಕೇಳಲ್ಪಡ್ತಿದೆಯಲ್ವಾ, ಅದು ನಿಮ್ಮನ್ನು ಬಿಲ್ಡ್ ಮಾಡುತ್ತೆ. ನಾನು ಮಾತಾಡ್ತಾ ಇರೋದು ಓನ್ಲಿ ಕಿವಿಲಿ ಕೇಳ್ಬೋದು, ಇಟ್ ಮೇ ರೀಚ್ ಯುವರ್ ಇಮೋಷನ್ಸ್, ನಿಮ್ಮ ಭಾವನೆಗಳಲ್ಲಿ ಸ್ವಲ್ಪ ಬದಲಾವಣೆ ಉಂಟು ಮಾಡ್ಬೋದು. ಬಟ್ ವೆನ್ ಯು ಹಿಯರ್ ಇಟ್ ಫ್ರಮ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮರು ಮಾತಾಡುವಾಗ ನಮ್ಮ ಒಳಗಡೆ ಬರುತ್ತಲ್ಲ ವಿಶ್ವಾಸ, ದ್ಯಾಟ್ ಫೇತ್ ಈಸ್ ದ ಮೋಸ್ಟ್ ಹೋಲಿ ಫೇತ್, ಅತಿ ಪರಿಶುದ್ಧವಾದ ವಿಶ್ವಾಸ. ಈ ವಿಶ್ವಾಸ ಹೇಗೆ ಬರುತ್ತೆ ನಮ್ಮಲ್ಲಿ ಅಂದರೆ ಥ್ರೂ ದ ಗಾಸ್ಪಲ್, ಶುಭ ಸಂದೇಶವನ್ನು ಆಲಿಸುವುದರ ಮುಖಾಂತರ. ಆದ್ದರಿಂದನೇ ಯೇಸು ಸ್ವಾಮಿ ತೋಮನಿಗೆ ಹೇಳ್ತಾರೆ, ಜಾನ್ ಚಾಪ್ಟರ್ 20:29 ಅನಿಸುತ್ತೆ, 20ನೇ ಅಧ್ಯಾಯದಲ್ಲಿ 29ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರ ಪುನರುತ್ಥಾನ ಹೊಂದಿದ ನಂತರ ಶಿಷ್ಯರು ನೋಡ್ತಾರೆ, ಶಿಷ್ಯರ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಆಗ ತೋಮ ಇರಲಿಲ್ಲ. ಆಗ ಶಿಷ್ಯರೆಲ್ಲ ಹೋಗಿ ತೋಮನಿಗೆ ಹೇಳ್ತಾರೆ, ನಾವು ಪ್ರಭುವನ್ನು ನೋಡಿದೆವು, ವಿ ಹ್ಯಾವ್ ಸೀನ್ ದ ಲಾರ್ಡ್, ರೆಸರೆಕ್ಟೆಡ್ ಲಾರ್ಡ್, ಜೀಸಸ್ ಹ್ಯಾಸ್ ಕಮ್ ಬ್ಯಾಕ್. ಯೇಸು ಮರಳಿ ಬಂದಿದ್ದಾರೆ, ವಿ ಹ್ಯಾವ್ ಸೀನ್ ಹಿಮ್ ಫೇಸ್ ಟು ಫೇಸ್, ಹಿ ಸ್ಪೋಕ್ ಟು ಅಸ್, ನಮ್ಮ ಜೊತೆಗೆ ಮಾತಾಡಿದರು, ನಾವು ಅವ್ರನ್ನ ನೋಡಿದ್ದೀವಿ. ಇವನು ಒಪ್ಪಿಲ್ಲ, ನಂಬಲಿಲ್ಲ. ಇವನು ಏನನ್ನು ನಂಬಲಿಲ್ಲ? ಹಿ ಡಿಡ್ ನಾಟ್ ಬಿಲೀವ್ ಇನ್ ದ ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ನಂಬಲಿಲ್ಲ. ಅವನು ಹೇಳ್ತಾನೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಐ ಸಿ ವಿತ್ ಮೈ ಓನ್ ಐಸ್ ಐ ವಿಲ್ ನಾಟ್ ಬಿಲೀವ್. ನನ್ನ ಸ್ವಂತ ಕಣ್ಣಿಂದ ನಾನು ನೋಡಿದೆ, ನಾನು ನಂಬೋದಿಲ್ಲ ಅಂತ ಹೇಳ್ತಾನೆ. ಯೇಸು ಪ್ರತ್ಯಕ್ಷರಾದರೂ ನೋಡ್ದ. ಆಮೇಲೆ ಯೇಸು ಅವನಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ, ಓದಿ ನೋಡೋಣ. ನನ್ನನ್ನು ಕಂಡುದರಿಂದ ತಾನೇ, ನನ್ನನ್ನು ಕಂಡಿದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ನಿನಗೆ ವಿಶ್ವಾಸ ಹುಟ್ಟಿತ್ತು. ನಿನ್ನ ಕಾಯಿಲೆ ವಾಸಿ ಆಗಿದ್ದರಿಂದ ತಾನೇ ನೀನು ಯೇಸುನ ನಂಬಿದ್ದು. ನಿನ್ನ ಜೀವನದಲ್ಲಿ ಅದ್ಭುತ ಆಗಿದ್ದರಿಂದ ತಾನೇ ನೀನು ಯೇಸುವನ್ನು ನಂಬಿದ್ದು. ನೀನು ಪ್ರಾರ್ಥಿಸಿದ್ದು ನಿನಗೆ ಸಿಕ್ಕಿದ್ರಿಂದ ತಾನೇ ನಿನಗೆ ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದು. ಆದರೆ ನಾನೊಂದು ಮಾತು ಹೇಳ್ತೀನಿ, ಕೇಳು ಅಂತ ಹೇಳ್ತಾರೆ. ಹೇಳಿ. ಕಾಣದೆ ವಿಶ್ವಾಸಿಸುವವರು ಧನ್ಯರು, ಆದರೆ ಕಾಣದೆ ವಿಶ್ವಾಸಿಸುವವನು ಧನ್ಯರು. ಕಾಣದೆ ವಿಶ್ವಾಸಿಸುವವನು. ನಾವಿನ್ನು ಎಷ್ಟೊಂದು ಪೈಶಾಚಿಕ ಬಂಧನದಲ್ಲಿದ್ದೀವಿ ಕ್ರೈಸ್ತರು ಅಂದರೆ, ನಾವು ಕಂಡರೂ ವಿಶ್ವಾಸಿಸ್ತಾ ಇಲ್ಲ, ಕೇಳಿದರೂ ವಿಶ್ವಾಸಿಸ್ತಾ ಇಲ್ಲ.
Even though we have seen so many wondrous things of God, we don't believe. We are not yet believing God. ಎಷ್ಟು ಕಂಡಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವಂತವಾಗಿರೋದೇ ಒಂದು ಅದ್ಭುತ ಅಲ್ವಾ? ಹಾಂ, ಪ್ರತಿದಿನ ಸೂರ್ಯೋದಯ ಆಗ್ತಾ ಇದೆ. ಇದೆಲ್ಲ ಅದ್ಭುತಗಳೇ. ಪ್ರಕೃತಿನೇ ದೊಡ್ಡ ಅದ್ಭುತ. ದಿಸ್ ನೇಚರ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಮಿರಕಲ್. ಹೋಗ್ತಾ ಇಲ್ಲ ತಲೆ ಒಳಗಡೆ ನಮಗಿದು ಅದ್ಭುತ ಅಂತ. ನೀವು ಮನೆಯಲ್ಲಿ ಕಾರ್ ಸ್ಟಾರ್ಟ್ ಮಾಡಬೇಕಾದ್ರೆ ಕುತ್ಕೊಂಡ ತಕ್ಷಣ ಸ್ಟಾರ್ಟ್ ಆಗಲ್ಲ. ನೀವು ಅದಕ್ಕೆ ಮಾಡಬೇಕು, ಕೀ ಎಲ್ಲ ಹಾಕಿ ತಿರುಗಿಸ್ಬೇಕು, ಇಲ್ಲ ಬಟನ್ ಪ್ರೆಸ್ ಮಾಡಬೇಕು, ಏನಾದರೂ ಮಾಡಬೇಕು ಅದು ಸ್ಟಾರ್ಟ್ ಆಗಬೇಕಾದ್ರೆ. ಆದರೆ ಏನೂ ಮಾಡ್ದೇನೆ ಸೂರ್ಯೋದಯ ಆಗ್ತಾ ಇದೆ, ಚಂದ್ರೋದಯ ಆಗ್ತಾ ಇದೆ, ಭೂಮಿ ಸುತ್ತಾ ಇದೆ, ಮಳೆಗಾಲದಲ್ಲಿ ಮಳೆ ಬರ್ತಾ ಇದೆ, ಬಿಸಿಲು ಬರ್ತಾ ಇದೆ, ಸಾಯಂಕಾಲ ಆಗ್ತಾ ಇದೆ. ಇದೆಲ್ಲ ಆಗ್ತಾ ಇದೆ ಅಂದಮೇಲೆ ಇದು ಯಾರೋ ತಿರುಗಿಸಿದ್ರೆ ತಾನೇ ಆಗುತ್ತೆ. ತನ್ನಷ್ಟಕ್ಕೆ ತಾನೇ ಏನಾಗೋದಿಲ್ವಲ್ಲ, ಅವನು ತಿರುಗಿಸ್ತಾ ಇದ್ದಾನೆ. ದೇವರು ಇದೆಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಆಗ್ತಾ ಇದೆ. ತನ್ನಷ್ಟಕ್ಕೆ ತಾನೇ ಎಲ್ಲ ಆಗ್ತಾ ಇರೋದು. ಗಾಡ್ ಈಸ್ ಡೂಯಿಂಗ್ ಮನುಷ್ಯನಿಗೋಸ್ಕರ. ಇದು ಅದ್ಭುತ ಅಲ್ವಾ? ತನ್ನಷ್ಟಕ್ಕೆ ತಾನೇ ಅಂತ ಅಲ್ಲ, ದೇವರು ಮಾಡ್ತಾ ಇರೋದ್ರಿಂದ ಆಗ್ತಾ ಇದೆ. ಅದಲ್ಲದೇನೆ ರೋಗ ಸೌಖ್ಯ ಇರ್ಬೋದು, ಬೇರೆ ಬೇರೆ ಅನೇಕ ರೀತಿಯಲ್ಲಿ ದೇವರು ನಮ್ಮ ಜೊತೆಗೆ ಅಪಘಾತಗಳಿಂದ ಕಾಪಾಡಿದ್ದಿರ್ಬೋದು, ರೋಗಗಳಿಂದ ಕಾಪಾಡಿದ್ದಿರ್ಬೋದು, ಮರಣದಿಂದ ಕಾಪಾಡಿದ್ದಿರ್ಬೋದು, ನಮ್ಮ ಜೀವನಕ್ಕೆ ಬೇಕಾದಂತಹ ಅಗತ್ಯವಾದ ವಸ್ತುಗಳನ್ನು ದೇವರು ಅದ್ಭುತಕರವಾದ ರೀತಿಯಲ್ಲಿ ಒದಗಿಸಿಕೊಟ್ಟಿದ್ದ ಇರ್ಬೋದು. ಈ ರೀತಿ ಅದ್ಭುತಗಳು ಕಾಣ್ತಾ ಇದೆ, ಕೇಳಿಸ್ಕೊಳ್ತಾ ಇದ್ದೀವಿ, ಅದ್ಭುತಗಳನ್ನು ನೋಡ್ತಾ ಇದ್ದೀವಿ, ಬೇರೆಯವ್ರ ಜೀವನದ್ದು ನೋಡ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ. ಆದರೂ ನಮಗೆ ಈ ಅತಿ ಪರಿಶುದ್ಧವಾದ ವಿಶ್ವಾಸ ಇನ್ನೂ ಬಂದಿಲ್ಲ. ಅದರ ಮೇಲೆ ನಮ್ಮ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಇನ್ನೂ ಆಗ್ತಾ ಇಲ್ಲ. ದ್ಯಾಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಡಿಸೆಪ್ಷನ್ ಆಫ್ ದ ಡೆವಿಲ್. ಸೈತಾನನ ವಂಚನೆ ಎಂಬ ಬಂಧನದಲ್ಲಿ ಅನೇಕ ಕ್ರೈಸ್ತರು ಇವತ್ತಿದ್ದಾರೆ. ಅದರಲ್ಲಿ ಯೇಸು ಹೇಳ್ತಾರೆ, ನಿನಗೆ ಕಂಡಿದ್ದರಿಂದ ತಾನೇ ವಿಶ್ವಾಸ ಬಂತು. ಆದರೆ ನಾನು ನಿನಗೊಂದು ವಿಷಯ ಹೇಳ್ತೀನಿ, ಕಾಣದೆ ವಿಶ್ವಾಸಿಸುವವನು ಭಾಗ್ಯವಂತನು. ಹೇಳಿ ನೋಡೋಣ. ಕಾಣದೆ ವಿಶ್ವಾಸಿಸುವವನು ಭಾಗ್ಯವಂತನು. ಯಾರು ಭಾಗ್ಯವಂತರು? ಯಾರು ಭಾಗ್ಯವಂತರು? ನೀವು ನಿಜವಾಗಲೂ ಭಾಗ್ಯವಂತರಾಗಬೇಕಾ? ಕಾಣದೆ ವಿಶ್ವಾಸಿಸುವುದನ್ನು ಕಲಿಬೇಕು. ಯು ಮಸ್ಟ್ ಲರ್ನ್ ಟು ಬಿಲೀವ್ ವಿತೌಟ್ ಸೀಯಿಂಗ್ ಎನಿ ಮಿರಕಲ್ಸ್. ಲರ್ನ್ ಟು ಬಿಲೀವ್ ಜೀಸಸ್ ವಿತೌಟ್ ಸೀಯಿಂಗ್ ಎನಿ ಟ್ಯಾಂಜಿಬಲ್ ಮಿರಕಲ್ಸ್ ಇನ್ ಯೋರ್ ಲೈಫ್. ನಿಮ್ಮ ಶರೀರಕ್ಕೆ ಅನುಭವ ಆಗುವ ರೀತಿಯ ಯಾವುದೇ ಅದ್ಭುತಗಳನ್ನು ಕಾಣದೆ ಕೇಳದೆ ಯೇಸು ಕ್ರಿಸ್ತನನ್ನು ನಿಮಗೆ ವಿಶ್ವಾಸಿಸ್ಲಿಕ್ಕೆ ಆದರೆ ಯು ಆರ್ ಏಬಲ್ ಟು ಬಿಲ್ಡ್ ಯುವರ್ ಸೆಲ್ಫ್ ಅಪ್ ಆನ್ ದ ಮೋಸ್ಟ್ ಹೋಲಿ ಫೇತ್. ಅಂಥ ಒಂದು ವಿಶ್ವಾಸಿಗಳಾಗಬೇಕು ನಾವೆಲ್ಲರೂ. ಇಲ್ಲದೇ ಇದ್ದರೆ ನರಕಕ್ಕೆ ಹೋಗುವ ಸಾಧ್ಯತೆಗಳು ಇದೆ. ಹೋಗೇ ಹೋಗ್ತೀರಿ ಅಂತ ನಾನು ಹೇಳೋದಿಲ್ಲ. ಪಾಸಿಬಿಲಿಟೀಸ್ ಆರ್ ದೇರ್. ನರಕದ ನಿತ್ಯಾಗ್ನಿಗೆ ಹೋಗುವ ಸಾಧ್ಯತೆಗಳಿದೆ. ಐ ಆಮ್ ಸ್ಪೀಕಿಂಗ್ ಟು ಕ್ರಿಶ್ಚಿಯನ್ಸ್ ಓನ್ಲಿ. ನಾವು ಕ್ರೈಸ್ತರಿಗೆ ಮಾತ್ರ ಹೇಳ್ತಾ ಇರೋದು ಇದನ್ನು, ಅಕ್ರೈಸ್ತರ ಬಗ್ಗೆ ಅಲ್ಲ. ಕ್ರೈಸ್ತರೇ, ಇಫ್ ಯು ಡೋಂಟ್ ಬಿಲ್ಡ್ ಯುವರ್ ಸೆಲ್ಫ್ ಅಪ್ ಆನ್ ದಿಸ್ ಮೋಸ್ಟ್ ಹೋಲಿ ಫೇತ್, ಯು ಮೇ ಲೂಸ್ ಯುವರ್ ಸ್ಯಾಲ್ವೇಷನ್. ಪಾಸಿಬಿಲಿಟೀಸ್ ಆರ್ ದೇರ್. ಸಾಧ್ಯತೆಗಳು ಇದೆ. ಆ ಸಾಧ್ಯತೆಗಳಿದೆ ಅನ್ನೋದಕ್ಕೆ ಹೂ ಈಸ್ ಅಥವಾ ವಾಟ್ ಈಸ್ ದ ಎವಿಡೆನ್ಸ್? ದಿಸ್ ಚಾಪ್ಟರ್, ದಿಸ್ ಬುಕ್ ಆಫ್ ಜೂಡ್ ಇಟ್ ಸೆಲ್ಫ್ ಇಸ್ ದ ಎವಿಡೆನ್ಸ್. ರೀಡ್ ಇಟ್ ಫುಲ್ಲಿ ಆಫ್ಟರ್ ಗೋಯಿಂಗ್ ಹೋಮ್. ಮನೆಗೆ ಹೋದ್ಮೇಲೆ ಇದನ್ನು ಪೂರ್ತಿಯಾಗಿ ಓದಿ ನೋಡಿ, ಸಾಧ್ಯತೆಗಳು ಇದೆಯೋ ಇಲ್ಲೋ ಅಂತ. ಆಗ ನಿಮಗೆ ಅರ್ಥ ಆಗುತ್ತೆ. ಸಾಧ್ಯತೆಗಳಿದೆ ಅಂತಲೇ ಬೈಬಲ್ ಹೇಳುತ್ತೆ. ಆದ್ದರಿಂದ ನೀವು ಈ ಪ್ರಪಂಚದಲ್ಲಿ ಯೇಸುನ ನಂಬಿ ಎಲ್ಲ ಪಡ್ಕೊಂಡು ಸ್ವರ್ಗ ಕಳ್ಕೊಳ್ಳೋದಾದರೆ, ನೀವು ನಂಬಿದ್ರಿಂದ ನಿಮಗೇನು ಲಾಭ ಆಯಿತು? ಯೇಸುನ ನಂಬಿ ನಿಮಗೇನು ಲಾಭ ಆಯಿತು ಕೇಳಿದ್ರೆ ನಿಮಗೇನೂ ಲಾಭ ಆಗಿಲ್ಲ. ಯೇಸು ಕ್ರಿಸ್ತರನ್ನ ನಂಬಿ ನಿಮಗೆ ಸಿಗಬೇಕಾಗಿರೋದು ಯೇಸುನೇ ಸಿಗಬೇಕು. ನಿಮಗೆ ಯೇಸು ಕ್ರಿಸ್ತರನ್ನ ನಂಬಿ ಯೇಸು ಸಿಗದೆ ಹೋದರೆ ಬೇರೆ ಎಲ್ಲ ಸಿಕ್ತು. ಕೆಲವರು ಹೇಳ್ತಾರಲ್ವ, ಯೇಸು ಕ್ರಿಸ್ತರನ್ನ ನಂಬಿದ ಮೇಲೆ ನಮಗೆಲ್ಲ ಸಿಕ್ತು ಬ್ರದರ್, ಒಳ್ಳೆಯದೇ. ಆದರೆ ನಿನಗೆ ಯೇಸು ಸಿಕ್ಕಿದಾರಾ? ಯೇಸು ಸಿಕ್ಕದೇ ಇದ್ದರೆ ನೀವು ಯೂಸ್ಲೆಸ್ ಫೆಲೋ, ನೀನು ವೇಸ್ಟ್ ಬಾಡಿ. ಸುಮ್ಮನೆ
ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂಡು ತಿರುಗ್ಬೋದು ಅಷ್ಟೇ. ಅದು ಹೇಳಿದ್ನಲ್ಲ, ಟ್ರೀ ಫುಲ್ ಆಫ್ ಗ್ರೀನ್ ಲೀವ್ಸ್ ಬಟ್ ನೋ ಫ್ರೂಟ್ ಇನ್ ಇಟ್. ವಾಟ್ ಇಸ್ ದ ಯೂಸ್? ಜೀಸಸ್ ಕರ್ಸ್ಡ್ ದಟ್ ಫಿಗ್ ಟ್ರೀ. ಇವತ್ತು ಅದೇ ರೀತಿ ಮರಗಳು ಜಾಸ್ತಿ ಇದೆ. ಎಲ್ಲ ಕಡೆಗಳಲ್ಲಿರ್ತಕ್ಕಂಥದ್ದು ಆ ರೀತಿ ಹಸಿರಾಗಿ ಕಾಣುವ ಕ್ರಿಶ್ಚಿಯಾನಿಟಿ. ಗಾಡ್ ಹೇಟ್ಸ್ ಸಚ್ ಕೈಂಡ್ ಆಫ್ ಕ್ರಿಶ್ಚಿಯಾನಿಟಿ. ದೇವರಿಗೆ ಇಷ್ಟ ಇಲ್ಲ. ವಿ ನೀಡ್ ಟು ರಿಪೆಂಟ್. ನಾವು ಮಾನಸಾಂತರ ಪಡಬೇಕು. ನಾವು ನಿಜವಾಗ್ಲೂ ವಾಕ್ಯ ಹೇಳುವ ಹಾಗೆ ವಿ ನೀಡ್ ಟು ಬಿಲ್ಡ್ ಆರ್ ಸೆಲ್ಫ್ ಅಪ್ ಆನ್ ದಿಸ್ ಮೋಸ್ಟ್ ಹೋಲಿ ಫೇತ್. ಅತಿ ಪರಿಶುದ್ಧ ವಿಶ್ವಾಸದ ಮೇಲೆ ನಮ್ಮನ್ನು ನಾವು ಕಟ್ಕೋಬೇಕು, ಕಟ್ಕೊಳ್ಳೇಬೇಕು. ಇಲ್ಲಿದ್ರೆ ನಮಗೆ ಯೇಸು ಕ್ರಿಸ್ತರ ಆ ಪುನರಾಗಮನವನ್ನು ಎದುರು ನೋಡ್ತಾ ಬದುಕಲಿಕ್ಕೆ ಶಕ್ತಿ ಸಾಕಾಗೋದಿಲ್ಲ. ದೇವರ ಮುಂದೆ ನಿಷ್ಕಳಂಕರು ನಿರ್ದೋಷಿಗಳು ಆಗಿ ನಿಂತ್ಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಸಂತೋಷವಾಗಿ ನಮಗೆ ಈ ಲೋಕದಲ್ಲಿ ಕ್ರಿಸ್ತಿಯ ಜೀವನವನ್ನು ಜೀವಿಸಲಿಕ್ಕಾಗೋದಿಲ್ಲ. ಏನೋ ಒಂದು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತಾ ಇದ್ದೀವಿ ಬ್ರದರ್. ಅಡ್ಜಸ್ಟ್ಮೆಂಟ್ಗೆ ಇದು ಏನು ಬಿಸ್ನೆಸ್ ಇದು? ಕ್ರೈಸ್ತ ಜೀವನ ಅಂದರೆ ನೀನು ಸಂತೋಷವಾಗಿ ಬದುಕಬೇಕು, ಬದುಕಲಿಕ್ಕೆ ಆಗಬೇಕು. ದಟ್ ಈಸ್ ಟ್ರೂ ಕ್ರಿಶ್ಚಿಯನ್ ಲೈಫ್. ಪ್ರಾಬ್ಲಮ್ಸ್ ತುಂಬ ಇದೆಯಲ್ಲ, ಪ್ರಾಬ್ಲಮ್ಸ್ ಮಧ್ಯದಲ್ಲಿ, ತುಂಬ ಪ್ರಾಬ್ಲಮ್ಸ್ ಮಧ್ಯದಲ್ಲಿ ತುಂಬ ಸಂತೋಷವಾಗಿ ಬದುಕಲಿಕ್ಕೆ ಆಗೋದೇ ಟ್ರೂ ಕ್ರಿಶ್ಚಿಯನ್ ಲೈಫ್. ಪ್ರಾಬ್ಲಮ್ ಏನೂ ಇಲ್ಲದೆ ಬದುಕುವಂಥ ಜೀವನ ಕ್ರಿಶ್ಚಿಯನ್ ಲೈಫ್ ಅಲ್ವೇ ಅಲ್ಲ. ಯಾರು ಹೇಳ್ಕೊಟ್ರು? ಅದು ಲೋಕದ ಜೀವನ. ಲೋಕದ ಜೀವನದಲ್ಲಿ ತುಂಬ ಕಷ್ಟ ಇರುತ್ತೆ, ತುಂಬ ಕಷ್ಟ ಇಲ್ಲದೆ ಇರೋದು ಇರುತ್ತೆ, ಎರಡೂ ಇರುತ್ತೆ. ಕ್ರೈಸ್ತ ಜೀವನದಲ್ಲಿ ತಿಮೋತಿಗೆ ಬರೆದ ಪತ್ರಿಕೆಯಲ್ಲಿ ಪೌಲರು ಹೇಳ್ತಾರಲ್ವ, ನಿಜವಾದ ಒಬ್ಬ ಕ್ರೈಸ್ತ ವಿಶ್ವಾಸಿ ನೀನಾಗಿದ್ದರೆ ನಿನಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ ಅಂತ ಹೇಳ್ತಾರೆ ಅಲ್ವಾ. 2 Timothy chapter 3 verse 12. ಎರಡು ತಿಮೋತಿ 3ನೇ ಅಧ್ಯಾಯ 12ನೇ ವಾಕ್ಯ. ಇಂಡೀಡ್, ಖಂಡಿತವಾಗಿಯೂ ಅಂತ. ಇಂಡೀಡ್, ಶೋರ್ಲಿ ಅಂತ. ಯೇಸು ಹೇಳೋದಾದರೆ ಟ್ರೂಲಿ ಟ್ರೂಲಿ ಐ ಸೇ ಟು ಯು, ಮೇ ಬಿ ಅಲ್ಲ, ಟ್ರೂಲಿ ಟ್ರೂಲಿ ಐ ಸೇ ಟು ಯು. If Jesus is saying, Jesus would say like this, truly, truly I say to you. Here St. Paul is saying, indeed, all who want to live a godly life, not a religious life, but a godly life in Christ Jesus will be persecuted. Might be Allah, may be Allah, possibilities are there, Allah will be. That means surely. ಕ್ರಿಸ್ತ ಯೇಸುವಿನ ಅನುಯಾಯಿಯಾಗಿ ಭಕ್ತಿಯಿಂದ ಬಾಳಲು, ಆ ಕರಿಸ್ಮ್ಯಾಟಿಕ್ ಆಗಿ ಬಾಳಕ್ಕೇನು ನಿಮಗೆ ಪರ್ಸಿಕ್ಯೂಷನ್ ಬರುತ್ತೆ ಅಂತ ಹೇಳಲಿಲ್ಲ, ಅಥವಾ ಕಥೋಲಿಕರಾಗಿ ಬಾಳುವವರಿಗೆ ಪರ್ಸಿಕ್ಯೂಷನ್ ಬರುತ್ತೆ ಅಂತ ಹೇಳಲಿಲ್ಲ, ಪೆಂಟೆಕೋಸ್ಟ್ ಆಗಿ ಬಾಳುವವರಿಗೆ ಪರ್ಸಿಕ್ಯೂಷನ್ಸ್ ಇದೆ ಅಂತ ಹೇಳಲಿಲ್ಲ, ಅಥವಾ ಇನ್ಯಾವುದೋ ಒಂದಾಗಿ ಬಾಳುವವರಿಗೆ ಪರ್ಸಿಕ್ಯೂಷನ್ಸ್ ಇದೆ ಅಂತ ಬೈಬಲ್ ಏನು ಹೇಳ್ತಾ ಇಲ್ಲ. ಯು ಕ್ಯಾನ್ ಲಿವ್. ಬಟ್ ಕ್ರಿಸ್ತ ಯೇಸುವಿನ ಅನುಯಾಯಿಯಾಗಿ ಭಕ್ತಿಯಿಂದ ಬಾಳಲು ಗಾಡ್ಲಿ ಲೈಫ್ ಬಾಳುವ ಆಶಿಸುವವನಿಗೆ ಪ್ರತಿಯೊಬ್ಬನು ಹಿಂಸೆಗೆ ಒಳಗಾಗುತ್ತಾನೆ. ಕೆಲವರು ಅಂತ ಅಲ್ಲ, ಸಮ್ ಅಲ್ಲ, ಆಲ್ ಹೇಳಿ. ಎಲ್ಲರೂ, ಪ್ರತಿಯೊಬ್ಬರು ಏನಾಗ್ತಾರಂತೆ? ಹಿಂಸೆ ಯಾರು ಕೊಡೋರು? ಹಿಂಸೆ ಯಾರು ಕೊಡ್ತಾರೆ? ಸುಮ್ಮನೆ ಸೈತಾನ ಮೇಲೆ ಯಾಕೆ ಹಾಕ್ತೀರ? ಸೈತಾನಲ್ಲ ಹಿಂಸೆ ಕೊಡೋದು, ಜೊತೆಗಿರೋರೆ, ಕುಟುಂಬಸ್ಥರೇ, ಬಂಧು ಬಳಗದವರೇ, ಸ್ವಂತ ಊರವರೇ, ಒಡ ಹುಟ್ಟಿದವರೇ. ಯೇಸುನೇ ಹೇಳಿದಾರಲ್ವ, ಒಡ ಹುಟ್ಟಿದವರೇ ಶತ್ರುಗಳಾಗ್ತಾರೆ. ಫಾರ್ ಮೈ ಸೇಕ್, ನನ್ನ ನಿಮಿತ್ತ. ಮೆನಿ ವಿಲ್ ಹೇಟ್ ಯು, ಅನೇಕರು ನಿಮ್ಮನ್ನು ದ್ವೇಷಿಸ್ತಾರೆ. ಯುವರ್ ಓನ್ ಪೀಪಲ್, ಯುವರ್ ಓನ್ ಫಾದರ್ ಆರ್ ಮದರ್ ಆರ್ ಫ್ಯಾಮಿಲಿ ಮೆಂಬರ್ಸ್ ವಿಲ್ ಹೇಟ್ ಯು ಫಾರ್ ಮೈ ನೇಮ್ ಸೇಕ್. ದೆನ್ ಯು ಶುಡ್ ರಿಜಾಯ್ಸ್ ದಟ್ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ಯು ಆರ್ ಮೈ ಡಿಸೈಪಲ್. ಶುಡ್ ಪ್ರೈಸ್ ಗಾಡ್ ಫಾರ್ ಇಟ್.
ನೀನೊಬ್ಬ ಕ್ರೈಸ್ತನಾಗಿದ್ದಕ್ಕೋಸ್ಕರ ನಿನ್ನನ್ನು ಯಾರು ಪರ್ಸಿಕ್ಯೂಟ್ ಮಾಡ್ತಾ ಇಲ್ಲ ಅಂದರೆ ಯು ಆರ್ ನಾಟ್ ಎಟ್ ಆಲ್ ಎ ಕ್ರಿಶ್ಚಿಯನ್. ಯು ನೀಡ್ ಟು ಬಾರ್ನ್ ಅಗೇನ್. ನೀನೊಬ್ಬ ಕ್ರೈಸ್ತ ವಿಶ್ವಾಸಿ ಆಗಿದ್ದಕ್ಕೋಸ್ಕರ, ಬೈಬಲ್ ಹಿಡ್ಕೊಂಡಿದ್ದಕ್ಕೋಸ್ಕರ ನಿನ್ನ ಯಾರು ಪರ್ಸಿಕ್ಯೂಟ್ ಮಾಡ್ತಾ ಇಲ್ಲ ಅಂದರೆ ನೀನು ಕ್ರೈಸ್ತನೇ ಅಲ್ಲ. ಯು ಆರ್ ಎ ಹಿಪೋಕ್ರಿಟ್, ಲೈಕ್ ದಟ್ ಗ್ರೀನ್ ಫಿಗ್ ಟ್ರೀ ವಿತೌಟ್ ಫ್ರೂಟ್. ಹಣ್ಣು ಇಲ್ಲದೆ ಇರೋ ಮರಕ್ಕೆ ಕಲ್ಲು ಯಾರು ಹೊಡೆಯಲ್ಲ. ಎಲೆ ಇರೋ ಮರನ ಯಾರಾದರೂ ಹಣ್ಣು ಕೀಳಲಿಕ್ಕೋಸ್ಕರ ಕಲ್ಲು ಹೊಡಿತಾರಾ? ಹೊಡೆಯಲ್ಲ. ಹಣ್ಣಿದ್ರೇ ಸ್ಟೋನ್ ಹಾಕೋದು. ನೋ ಫ್ರೂಟ್, ನೋ ಸ್ಟೋನಿಂಗ್. ಇಫ್ ಸಂಬಡಿ ಈಸ್ ಸ್ಟೋನಿಂಗ್ ಅಟ್ ಯು, ಇಟ್ ಮೀನ್ಸ್ ಯು ಆರ್ ಬೇರಿಂಗ್ ಫ್ರೂಟ್ ಥ್ರೂ ಯುವರ್ ಲೈಫ್. ಸೊ ವಾಟ್ ಮಸ್ಟ್ ಯು ಡೂ? You must praise God because God has given you the grace to bear the fruit. More stones means more fruits are there. If only one fruit is there, only one stone. If you are getting more stones, it means you are bearing more fruit. So you must praise God more. ಹೆಚ್ಚು ದೇವರಿಗೆ ಏನು ಮಾಡಬೇಕು? ಸ್ತೋತ್ರ ಮಾಡಬೇಕು. ಏನು ಬರೀ ಎಲೆಗಳು ಮಾತ್ರ ಇರೋ ಮರನ ಯಾರು ಕಲ್ಲು ಹಿಡಿಯೋದಿಲ್ಲ. ಹಣ್ಣಿದ್ರೆ ಕಲ್ಲೇಟು ಜಾಸ್ತಿ ಬೀಳುತ್ತೆ. ಅಂದರೆ ಯಾರು ಡಿಸ್ಕರೇಜ್ ಆಗಬೇಡಿ ಒಂದು ವೇಳೆ ಆ ರೀತಿ ಆದರೆ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ, 2 ತಿಮೋತಿ 3:12. ಇನ್ನೊಂದು ಸರಿ ಓದೋಣ. ಕ್ರಿಸ್ತ ಯೇಸುವಿನ ಅನುಯಾಯಿಯಾಗಿ ಭಕ್ತಿಯಿಂದ ಬಾಳಲು ಆಶಿಸುವ ಪ್ರತಿಯೊಬ್ಬನು, ಕೆಲವರಲ್ಲ ಪ್ರತಿಯೊಬ್ಬನು ಹಿಂಸೆಗೆ ಒಳಗಾಗುತ್ತಾನೆ. ಇಂಡೀಡ್ ಆಲ್ ಹೂ ವಾಂಟ್ ಟು ಲೀವ್ ಎ ಗಾಡ್ಲಿ ಲೈಫ್ ಇನ್ ಕ್ರೈಸ್ಟ್ ಜೀಸಸ್. ಗಾಡ್ಲಿ ಲೈಫ್ ಇನ್ ಕ್ರೈಸ್ಟ್ ಜೀಸಸ್ ವೆರಿ ಇಂಪಾರ್ಟೆಂಟ್. ನಾಟ್ ಜಸ್ಟ್ ಗಾಡ್ಲಿ ಲೈಫ್, ಗಾಡ್ಲಿ ಕೈಂಡ್ ಆಫ್ ಲೈಫ್ ಅಲ್ಲ, ಗಾಡ್ಲಿ ಲೈಫ್. ವಿ ಆಲ್ ಲಿವಿಂಗ್ ಗಾಡ್ಲಿ ಕೈಂಡ್ ಆಫ್ ಲೈಫ್ ಅಂದರೆ ಒಂದು ದೈವಿಕವಾದ ನಿಜವಾದ ಭಕ್ತಿಯ ನಿಜವಾದ ವಿಶ್ವಾಸದ ಜೀವನ ಜೀವಿಸ್ತಾ ಇದ್ದೀವಿ ಅಂತ ಬಾಹ್ಯವಾಗಿ ತೋರಿಸ್ಕೊಡ್ತೀವಿ, ಆದರೆ ನಿಜವಾಗಲೂ ಜೀವಿಸ್ತಾ ಇರೋದಿಲ್ಲ. ಓನ್ಲಿ ಆ ಒಂದು ವೇಷ ಮಾತ್ರ ಹಾಕ್ಕೊಂಡು ಬದುಕ್ತಾ ಇರ್ತೀವಿ. ಅದರಿಂದ ಪ್ರಯೋಜನ ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಯಾಕಂದರೆ ವಿ ನೀಡ್ ಟು ಬಿಲ್ಡ್ ಅವರ್ ಸೆಲ್ಫ್ ಅಪ್ ಆನ್ ದ ಮೋಸ್ಟ್ ಹೋಲಿ ಫೇತ್. ಅತಿ ಪರಿಶುದ್ಧ ವಿಶ್ವಾಸದ ಮೇಲೆ ನಮ್ಮನ್ನು ನಾವು ಕಟ್ಕೊಳ್ಳೇಬೇಕು. ಇಲ್ಲದೇ ಇದ್ದರೆ ಸ್ವರ್ಗ ನಷ್ಟವಾಗುವ ಸಾಧ್ಯತೆ ಇದೆ. ಒಬ್ಬ ನಿಜವಾದ ದೈವ ಭಕ್ತ, ನಿಜವಾದ ವಿಶ್ವಾಸಿ, ನಿಜವಾದ ಕ್ರಿಸ್ತ ಯೇಸುವಿನ ಅನುಯಾಯಿ, ಅವನ ಫೋಕಸ್ ಏನಾಗಿರುತ್ತೆ ಗೊತ್ತಾ? ವಾಟ್ ಈಸ್ ದ ಫೋಕಸ್ ಆಫ್ ಎ ಟ್ರೂ ಡಿವೋಟಿ, ಟ್ರೂ ಬಿಲೀವರ್ ಆರ್ ಟ್ರೂ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್? ಟೆಲ್ ಮೀ. ಇಟರ್ನಲ್ ಲೈಫ್. ಹೀಸ್ ಫೋಕಸ್ ಈಸ್ ಜೀಸಸ್, ನಾಟ್ ಇಟರ್ನಲ್ ಲೈಫ್ ಆಲ್ಸೋ. ನಿತ್ಯ ಜೀವನೂ ಅಲ್ಲ ಅವನ ಫೋಕಸ್. ಹೀಸ್ ಫೋಕಸ್ ಈಸ್ ಆಲ್ವೇಸ್ ಜೀಸಸ್. ವೆದರ್ ಈಸ್ ಹಿಯರ್ ಆರ್ ದೇರ್, ಹೀಸ್ ಫೋಕಸ್ ಈಸ್ ಆನ್ ಜೀಸಸ್. ಭೂಮಿಲೇ ಇರಲಿ, ಸ್ವರ್ಗದಲ್ಲೇ ಇರಲಿ, ಪರಂಧಾಮದಲ್ಲೇ ಇರಲಿ, ಅಬ್ರಾಹ್ಮನ ಮಡಿಲಲ್ಲೇ ಇರಲಿ, ಎಲ್ಲೋ ಇದ್ಕೊಳ್ಳಿ, ಆಯಿತಾ? ಎಲ್ಲೇ ಇದ್ದರೂ ಯುವರ್ ಫೋಕಸ್ ವಿಲ್ ಬಿ ಆನ್ ಜೀಸಸ್. ಇನ್ನು ಕೆಲವರು ಬರ್ತಾರೆ ತಲೆ ಕೆಡಿಸ್ಲಿಕ್ಕೆ, ಪರಂಧಾಮ ಅಂದರೆ ಏನು, ಅಬ್ರಾಹ್ಮನ ಮಡಿಲು ಅಂದರೆ ಏನು, ಸ್ವರ್ಗ ಅಂದರೆ ಏನು, ಇದು 3 ಬೇರೆ ಬೇರೆನೋ ಅಂತ. 3 ಬೇರೆನೋ 3 ಒಂದೇನೋ ನನಗಂತೂ ಗೊತ್ತಿಲ್ಲ. ಆದರೆ ನೀನು ಎಲ್ಲೇ ಇದ್ದರೂ ನಿನ್ನ ಫೋಕಸ್ ಜೀಸಸ್ ಮೇಲೆ ಇರಬೇಕು. ಅಬ್ರಾಹ್ಮನ ಮಡಿಲಲ್ಲಿ ನೀನು ಫೋಕಸ್ ಇದ್ದರೆ ಪ್ರಯೋಜನ ಇಲ್ಲ. ಪರಂಧಾಮದಲ್ಲಿರೋ ಹಣ್ಣುಗಳ ತೋಟದ ಮೇಲೆ ನೀನು ಫೋಕಸ್ ಇದ್ದರೂ ಪ್ರಯೋಜನ ಇಲ್ಲ. ಅಥವಾ ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅಲ್ಲಿ ದೇವದೂತರನ್ನು ನೋಡ್ತಾ ಕೂತ್ಕೊಂಡ್ರು ನಿನಗೆ ಲಾಭ ಇಲ್ಲ. ಯುವರ್ ಫೋಕಸ್ ಮಸ್ಟ್ ಬಿ ಆನ್ ಜೀಸಸ್. ವೆದರ್ ಯು ಆರ್ ಇನ್ ಹೆವನ್ ಆರ್ ಆನ್ ಅರ್ತ್, ಫೋಕಸ್ ಮಸ್ಟ್ ಬಿ ಆನ್ ಜೀಸಸ್. ಹಾಗಾದರೆ ಸೈತಾನನ ಟಾರ್ಗೆಟ್ ಏನು ಗೊತ್ತಾ? ಟು ಚೇಂಜ್ ಯುವರ್ ಫೋಕಸ್ ಅವೇ ಫ್ರಮ್ ಜೀಸಸ್. ಅಷ್ಟೇ. ನಿನ್ನ ಲಕ್ಷ್ಯವನ್ನು ಯೇಸುವಿನಿಂದ ಬೇರ್ಪಡಿಸಬೇಕು. ಟುವರ್ಡ್ಸ್ ಸಮ್ವೇರ್ ಆರ್ ಎನಿವೇರ್. Most of the time it is towards you only. That is the deception of the devil. ಸೈತಾನ ವಿಶ್ವಾಸಿಗಳನ್ನು ಯಾವ ರೀತಿ ವಂಚಿಸ್ತಾನೆ ಅಂದರೆ ಇದೇ ರೀತಿಯಲ್ಲಿ. He will try his best to change your attention from Jesus to somewhere or anywhere. Most of the time it is to your own self. ಸೈತಾನನ ಒಂದು ದೊಡ್ಡ ವಂಚನೆ ಇವತ್ತು ಒಬ್ಬ ನಿಜವಾದ ವಿಶ್ವಾಸಿಗೆ ಯಾವ ರೀತಿ ಅವನು ವಂಚಿಸ್ತಾನೆ ಅಂದರೆ, ನಿನ್ನ ಗಮನವನ್ನು, ನಿನ್ನ ಫೋಕಸ್ ಇದೆಯಲ್ವಾ? ಯಾಕಂದರೆ ಬೈಬಲ್ ಹೇಳುತ್ತಲ್ವಾ, ಲುಕ್ ಎಟ್ ಹಿಮ್ ಆ್ಯಂಡ್ ಬಿ ಡಿಸಪಾಯಿಂಟೆಡ್. ಹೌದಾ? ಹಾಗೇನೇ ಇರೋದು? ಕರೆಕ್ಟಾಗಿ ಹೇಳಿ. ಅಕ್ಕ ತಂಗಿ ಇಬ್ಬರು ಹೇಳಿ ಬೇಗ.
ಸ್ಮೈಲ್ ಕೊಟ್ಬಿಟ್ರೆ ಆಗೋಯ್ತಾ? ಹೇಳಿ. ಲುಕ್ ಎಟ್ ಹಿಮ್ ಆ್ಯಂಡ್ ಬಿ ಡಿಸಪಾಯಿಂಟೆಡ್. ಕರೆಕ್ಟಕ್ಕ? ಹ್ಯಾಪಿ? ಹ್ಯಾಪಿ. ಅದಕ್ಕೆ ಸ್ಮೈಲ್ ಮಾಡ್ತಾಯಿದ್ದೀರ. ಹ್ಯಾಪಿ ಹೇಳಿಲ್ಲ ದೇವರು. ಲುಕ್ ಎಟ್ ಹಿಮ್ ಆ್ಯಂಡ್ ಬಿ ರೇಡಿಯಂಟ್ ಹೇಳಿದ್ರಿ, ಆದರೆ ಕನ್ಫ್ಯೂಸ್ ಆದರೆ ಅಷ್ಟೇ. ನೀವು ಹೇಳಿದ ನಿಮಗೆ ಗ್ಯಾರಂಟಿ ಇಲ್ಲ. ಹೇಳಿದರು ಎಲ್ಲರೂ ಹೇಳಬೇಕಲ್ಲ. ಯಾರೋ ಒಬ್ಬರು ಗುಂಪಲ್ಲಿ ಹೇಳಿದರೆ ಅವರು ಊಟ ಮಾಡಿದ್ದಾರೆ, ಅವ್ರು ಊಟ ಮಾಡಿದ್ದಾರೆ ಅಂತ ತೋರಿಸ್ಬಿಡೋದಲ್ಲ. ನೀನು ಊಟ ಮಾಡಿದ್ಯಾ? ನೀನು ಊಟ ಮಾಡಿದರೆ ಇನ್ನೊಟ್ಟೆ ತುಂಬುತ್ತೆ, ದೇವ್ರು ಹೇಳ್ತಾರೆ. ಅದೊಂಥರ ಯಾರೋ ಒಬ್ಬರು ಗೆದ್ಕೊಂಡು ಬಂದಿದ್ದು, ನಾವು ಗೆದ್ವಿ ಅಂದಂಗೆ ಆಯ್ತಿದ್ದು. ಇರಲಿ, ಪರವಾಗಿಲ್ಲ. ಎನಿವೆ, ಆತನತ್ತ ನೀವು ತಿರುಗಿ ಇದ್ದರೆ ಯು ವಿಲ್ ಬಿ ರೇಡಿಯಂಟ್ ಆ್ಯಂಡ್ ನೆವರ್ ಬಿ. ಈಗ ಹೇಳಿ, ಅಶೇಮ್ಡ್. ಪುಟ್ ಟು ಬಿ ಶೇಮ್ಡ್ ಅಲ್ವಾ? ಆತನತ್ತ ನೀವು ತಿರುಗಿನೇ ಇದ್ದರೆ ನೀವು ನಿಮ್ಮ ಮುಖಾಂತರ ಏನಾಗುತ್ತೆ? ಮುಖ ಅರಳುವುದು ಅನ್ನೋದಕ್ಕಿಂತ ನಿಮ್ಮ ಮುಖಾಂತರ ಬೆಳಕು ಬರ್ತಾ ಇರುತ್ತೆ. ಮುಖ ಈಗ ಸಾಧ್ಯಕ್ಕೆ ಎಲ್ಲರದು ಅರಳಿದೆ, ಹಾಗಂತ ಹೇಳ್ಬಿಟ್ಟು ನಿಮ್ಮನ್ನು ನಂಬಕ್ಕಾಗಲ್ಲ. ಸೊ ನಿಮ್ಮ ಮುಖಾಂತರ ಏನು ಬರುತ್ತೆ? ರೇಡಿಯಂಟ್, ಲೈಟ್ ಬರುತ್ತೆ, ಬೆಳಕು ಬರುತ್ತೆ. ಯಾವ ಬೆಳಕು? ಜೀಸಸ್. ದ ಟ್ರೂ ಲೈಟ್ ಈಸ್ ಜೀಸಸ್. ಆ್ಯಂಡ್ ಜೀಸಸ್ ವಿಲ್ ಬಿ ರಿಲೀಸ್ಡ್ ಥ್ರೂ ಯು ವೆನ್ ಯುವರ್ ಫೋಕಸ್ ಈಸ್ ಆನ್ ಹಿಮ್. And God's word says, you will not put to be ashamed. ಲಜ್ಜೆಗೆಟ್ಟು ಬದುಕೋದಿಲ್ಲ, ಲಜ್ಜೆಯಿಂದ ಕುಂದಿ ಹೋಗೋದಿಲ್ಲ. ಕೀರ್ತನೆ 34:5 ಅಲ್ವಾ? ಅದು ಡೌಟ್ ಇದೆ ಕೆಲವರಿಗೆ. ಸ್ಮೈಲ್ ಕೊಟ್ಟು ಇನ್ನೊಂದ್ಸರಿ ವಾಕ್ಯ ಹೇಳದೇ ಇರಬೇಕಾ, ಆಮೇಲೆ ನೋಡ್ಕೋತೀನಿ. ಆತನತ್ತ ತಿರುಗಿದ ಮುಖ ಅರಳುವುದು ಅಥವಾ ಬೆಳಗುವುದು ಅಂತ ಹಾಕ್ಕೊಳ್ಳಿ ಬೇಕಾದರೆ. ಆತನತ್ತ ತಿರುಗಿದ ಮುಖ ಏನಾಗುವುದು? ಮುಖ ಇನ್ ದ ಸೆನ್ಸ್ ನಾಟ್ ದಿಸ್ ಫೇಸ್, ಇಟ್ಸ್ ಅ ಹಾರ್ಟ್. ದ ಹಾರ್ಟ್ ವಿಚ್ ಇಸ್ ಟರ್ನ್ ಟುವರ್ಡ್ಸ್ ಜೀಸಸ್ ವಿಲ್ ಬಿ ರೇಡಿಯಂಟ್. ದಟ್ ಮೀನ್ಸ್ ಎ ಹಾರ್ಟ್ ಆಫ್ ರಿಪೆಂಟೆನ್ಸ್ ಈಸ್ ಎ ಹಾರ್ಟ್ ಆಫ್ ರೇಡಿಯನ್ಸ್ ಆಫ್ ಗಾಡ್. ದೇವರಾಗಿರುವ ಬೆಳಕು ಅವನ ಹೃದಯದಿಂದ ಹೊರಗೆ ಬರ್ತದೆ ಅಥವಾ ಅವನ ಜೀವಿತದಿಂದ ಹೊರಗೆ ಬರ್ತದೆ. ಯಾರು? ಮಾನಸಾಂತರದ ಜೀವನ ಜೀವಿಸುತ್ತಿರೋ ವ್ಯಕ್ತಿ. ಮಾನಸಾಂತರ ಅಂದರೆ ಲುಕಿಂಗ್ ಟು ಜೀಸಸ್, ಲುಕಿಂಗ್ ಅವೇ ಫ್ರಮ್ ಎವ್ರಿಥಿಂಗ್ ಆ್ಯಂಡ್ ಲುಕಿಂಗ್ ಟುವರ್ಡ್ಸ್ ಜೀಸಸ್ ಈಸ್ ಟ್ರೂ ರಿಪೆಂಟೆನ್ಸ್. ಬೇರೆ ಎಲ್ಲ ಕಡೆಯಿಂದನೂ ತಿರುಗಿ ಏಸು ಕಡೆಗೆ ತಿರುಗೋದೆ ನಿಜವಾದ ಮಾನಸಾಂತರ. ಮಾನಸಾಂತರ ಅಂದರೆ ನಾನು ಸುಳ್ಳು ಹೇಳೋದು ಬಿಟ್ಟೆ, ಚಾಡಿ ಹೇಳೋದು ಬಿಟ್ಟೆ, ಬೀಡಿ ಬಿಟ್ಟೆ, ಸಿಗರೇಟ್ ಬಿಟ್ಟೆ ಅಲ್ಲ. ಮಾನಸಾಂತರ ಅಲ್ಲ ಅದು ಸುಮ್ಮನೆ ಜನಕ್ಕೆ ಅದು ಒಂದು ರೀತಿ ಮೋಸನೇ. ಇದೇ ಮಾನಸಾಂತರ ಅಂತ ಹೇಳಿ ಮೋಸ ಮಾಡಿಸ್ತಾರೆ. ಟ್ರೂ ರಿಪೆಂಟೆನ್ಸ್ ಈಸ್ ಟರ್ನಿಂಗ್ ಟುವರ್ಡ್ಸ್ ಜೀಸಸ್, ಫುಲ್ಲಿ ಫೇಸಿಂಗ್ ಟುವರ್ಡ್ಸ್ ಜೀಸಸ್. ನೀನು ಯೇಸು ಕ್ರಿಸ್ತನ ಕಡೆಗೆ ನಿನ್ನ ಮುಖವನ್ನು ತಿರುಗಿಸಿ, ಹೃದಯವನ್ನು ತಿರುಗಿಸಿ ನೀನು ಬದುಕುವಾದ ಕ್ವಶನ್, ನನಗೆ ಬರೋದ ಕ್ವಶನ್ ಏನಂದರೆ, ಹೌ ಯು ಕ್ಯಾನ್ ಬಿ ಅಶೇಮ್ಡ್? Impossible to be ashamed. If you are truly focusing on Jesus, you cannot be ashamed. That word of God is 101% true. Not 99%, more, it's beyond percentage. It's true. ಏನಂತ ಇದೇನು ಸರಿ ಓದಿ. ಆತನತ್ತ ತಿರುಗಿದ ಮುಖ. ಮುಖ ಅಂದರೆ ಹೃದಯ, ಮನಸ್ಸು. ಆತನತ್ತ, ಯೇಸುವಿನತ್ತ, ದೇವರ ಕಡೆಗೆ ತಿರುಗಿದ ಹೃದಯ, ಮನಸ್ಸು ಅರಳುವುದು. ಆಮೇಲೆ ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗೋದು. ಲಜ್ಜೆಗೆಟ್ಟು ನಾಚಿಕೆಯಿಂದ ಎಂದಿಗೂ ಕೂಡ ಕುಂದಿ ಹೋಗುವುದಿಲ್ಲ. ನೀವು ಕುಂದಿ ಹೋಗ್ತಾ ಇದ್ದೀರಿ ಅಂದರೆ ನಿಮ್ಮ ಮುಖ ಯಾವುದೋ ಕಡೆ ಇದೆ. ಅದಕ್ಕೇನೆ your heart is somewhere, your focus is somewhere. You are caught by devil. ಸೈತಾನಿಂದ ಹಿಡಿಯಲ್ಪಟ್ಟುಬಿಟ್ಟಿದ್ದೀರಿ ನೀವು. ಕಮ್ ಔಟ್ ಆಫ್ ಇಟ್ ಇನ್ ಜೀಸಸ್ ನೇಮ್. ಅದರಿಂದ ಹೊರಗೆ ಬರ್ರಿ. ಸತ್ಯದ ಅರಿವಿನಿಂದ ಹೊರಗೆ ಬನ್ನಿ. ಇದು ಯಾವುದು ಬೇರೆ ಥರ ಮೈ ಮೇಲೆ ಬರೋ ದೆವ್ವ ಅಲ್ಲ, ಮೈಂಡ್ ಕ್ಯಾಪ್ಚರ್ ಮಾಡುವ ಪಿಶಾಚಿ. ಜಸ್ಟ್ ಚೆಕ್ ಯುವರ್ ಸೆಲ್ಫ್, ಎಕ್ಸಾಮಿನ್ ಯುವರ್ ಸೆಲ್ಫ್. ವಾಟ್ ಈಸ್ ದ ಫೋಕಸ್ ಆಫ್ ಯುವರ್ ಲೈಫ್? ಸಿಂಪಲ್ ಎಕ್ಸಾಮಿನೇಷನ್. ವೇರ್ ಈಸ್ ಯುವರ್ ಫೋಕಸ್ ನೌ? ನಿನ್ನ ಗಮನ ಈಗ ಎಲ್ಲಿದೆ? ಅಥವಾ ನಿನ್ನ ಜೀವನದಲ್ಲಿ, ಇನ್ ಅವರ್ ಡೇ ಟು ಡೇ ಲೈಫ್, ಅನುದಿನದ ಜೀವನದಲ್ಲಿ, ವಾಟ್ ಈಸ್ ದ ಫೋಕಸ್ ಆಫ್ ಯುವರ್ ಲೈಫ್? ನಿನ್ನ ಜೀವನದ ಲಕ್ಷ್ಯ ಏನು? ಎಕ್ಸಾಮಿನ್ ಮಾಡಿ.
ಇಫ್ ಇಟ್ ಈಸ್ ನಾಟ್ ಜೀಸಸ್, ಯು ವಿಲ್ ಬಿ ಡೂಮ್ ಟು ಡಿಸ್ಟ್ರಕ್ಷನ್ ಒನ್ ಡೇ. ನಾಶಕ್ಕೆ ಹೋಗ್ತೀಯ ಒಂದು ದಿವಸ. ಇಫ್ ಇಟ್ ಇಸ್ ಜೀಸಸ್, ಶ್ಯೂರ್ಲಿ ಯು ವಿಲ್ ಬಿ ಪರ್ಸಿಕ್ಯೂಟೆಡ್. ನೀನು ಜನರಿಂದ, ಲೋಕದಿಂದ ನಿಂದನೆಗೆ, ಖಂಡನೆಗೆ ಒಳಗಾಗ್ತೀಯಾ, ಪರ್ಸಿಕ್ಯೂಷನ್ಸ್ಗೆ ಒಳಗಾಗ್ತೀಯಾ. ಬಟ್ ಯು ವಿಲ್ ನಾಟ್ ಬಿ ಅಶೇಮ್ಡ್. ನೀನು ಯಾವತ್ತೂ ನಾಚಿಕೆಗೆಟ್ಟು ತಲೆ ತಗ್ಗಿಸಿ ನಿಂತ್ಕೊಳ್ಳೋ ಪರಿಸ್ಥಿತಿ ಬರಲ್ಲ. ಯಾಕೆಂದರೆ ಯುವರ್ ಫೋಕಸ್ ಈಸ್ ಆನ್ ಜೀಸಸ್. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಅತಿ ಪರಿಶುದ್ಧ ವಿಶ್ವಾಸದಲ್ಲಿ ನಮ್ಮನ್ನು ನಾವು ನಮ್ಮ ಜೀವಿತವನ್ನು ಕಟ್ಟಬೇಕಾದರೆ ನಮ್ಮ ಫೋಕಸ್ ಯಾವಾಗಲೂ ಯೇಸುವಿನ ಮೇಲೆ ಇರಬೇಕು. ನಾವು ನೋಡಿ ನಡೆಯೋರಲ್ಲ, ನಂಬಿ ನಡೆಯೋರಾಗಬೇಕು. ಅಥವಾ ಕೇಳಿ ಅಲ್ಲಿ ಇಲ್ಲಿ ಅದ್ಭುತಗಳನ್ನು ಕೇಳಿ, ಅದ್ಭುತಗಳನ್ನು ಕಂಡು, ಅದ್ಭುತಗಳನ್ನು ಅನುಭವಿಸಿ ನಾವು ಮುಂದೆ ಹೋಗಬೇಕಾದವರಲ್ಲ. ಶುಭ ಸಂದೇಶವನ್ನು, ಪವಿತ್ರಾತ್ಮನ ಸ್ವರವನ್ನು ಒಳಗಡೆ ಕೇಳಿಸ್ಕೊಂಡು ಮುಂದಕ್ಕೆ ಹೋಗಬೇಕಾದವರು. ಹಾಗೆ ನಾವು ಹೋಗುವಾಗ ವಿ ಆರ್ ಬಿಲ್ಡಿಂಗ್ ಅವರ್ ಸೆಲ್ಫ್ ಆನ್ ದ ಮೋಸ್ಟ್ ಹೋಲಿ ಫೇತ್. ಅತಿ ಪರಿಶುದ್ಧ ವಿಶ್ವಾಸದ ಮೇಲೆ ನಮ್ಮನ್ನೇ ನಾವು ನಿರ್ಮಿಸಿಕೊಳ್ತೀವಿ, ಮುಂದಕ್ಕೆ ಹೋಗ್ತೀವಿ. ನಮ್ಮ ಕ್ರೈಸ್ತ ಜೀವನವನ್ನು ಎಂಜಾಯ್ ಮಾಡ್ಬೋದು. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ಕೊಟ್ಟಂಥ ಈ ಆತ್ಮಿಕ ಸತ್ಯಕ್ಕಾಗಿ, ಈ ಆಲೋಚನೆಗಾಗಿ ಸ್ತೋತ್ರ. Holy Spirit, we thank you for the spiritual encouragement and spiritual rebuking and spiritual correction you gave us this day through your words. ನಿಮ್ಮ ವಾಕ್ಯದ ಮುಖಾಂತರ ನೀವು ಕೊಟ್ಟ ಉತ್ತೇಜನಕ್ಕಾಗಿ ಸ್ತೋತ್ರ, ತಿದ್ದುಪಾಟಿಗಾಗಿ ಸ್ತೋತ್ರ, ಖಂಡನೆಗಾಗಿ ಸ್ತೋತ್ರ. ನಮ್ಮ ನಿತ್ಯ ರಕ್ಷೆಯಾಗಿದೆ ನಿಮ್ಮ ಬಯಕೆ. ನಾವು ಯಾರು ನಾಶವಾಗದೆ ಪ್ರತಿಯೊಬ್ಬರು ಯೇಸು ಕ್ರಿಸ್ತರನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಜೀವಿಸಬೇಕು, ಯೇಸುವನ್ನು ಸಂಪಾದನೆ ಮಾಡಬೇಕೆಂಬುದೇ ನಿಮ್ಮ ಚಿತ್ತವಾಗಿದೆ. ತಂದೆಯಾದ ದೇವರೇ, ನಿಮ್ಮ ಚಿತ್ತ ನಮ್ಮೆಲ್ಲರಲ್ಲಿಯೂ ನೆರವೇರಲಿ. ಇಂದು ಈ ಸಂದೇಶವನ್ನು ಆಲಿಸುತ್ತಿರುವ, ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರಲ್ಲಿಯೂ ನಿಮ್ಮ ಈ ಚಿತ್ತ ನೆರವೇರಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೆನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ, ಆಮೆನ್. 11ನೇ ತಾರೀಕು 11, 12, 13 3 ದಿವಸ ಬೆಂಗಳೂರಿನ ಹೋಲಿ ಟ್ರಿನಿಟಿ ಪ್ಯಾರಿಷ್ ಮೈಲಸಂದ್ರ ಅಲ್ಲಿ ಯೂತ್ ರಿಟ್ರೀಟ್ ಇದೆ. ಯುವ ಜನರಿಗಾಗಿ ಧ್ಯಾನಕೂಟ, ಕನ್ನಡ ಭಾಷೆ ಧ್ಯಾನಕೂಟ ಇದೆ. 11ನೇ ತಾರೀಕು ಫ್ರೈಡೇ 3 ಗಂಟೆಗೆ ಪ್ರಾರಂಭವಾಗಿ ಭಾನುವಾರ ಸಂಜೆ 13ನೇ ತಾರೀಕು ಭಾನುವಾರ ಸಂಜೆ 4 ಗಂಟೆಗೆ ಮುಗಿಯುತ್ತೆ. ಯುವತಿಯರಿಗೆ 18 ವರ್ಷ ಮೇಲ್ಪಟ್ಟ ಎಲ್ಲ ಯುವ ಜನರಿಗೆ ಆಲ್ ಆರ್ ವೆಲ್ಕಮ್. ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ನಿಮಗೆ ಆನ್ಲೈನಲ್ಲಿ ನೋಡ್ಬೋದು, ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ. ಗಾಡ್ ಬ್ಲೆಸ್ ಯು.